ಸೇರಿ ಬಂದಂತೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಲಾಗಿದ್ದಾರೆ. ದೇವರ ಮಹಾಪ್ರೀತಿ ಕೃಪೆ ನಮ್ಮೆಲ್ಲರ ಮೇಲೆ ಇದ್ದದರಿಂದ ಇರುವುದರಿಂದ ಹೊಸ ವರ್ಷದ ಒಂದು ತಿಂಗಳನ್ನು ಬಿಟ್ಟು ಮತ್ತೊಂದು ತಿಂಗಳಿಗೆ ಹೆಜ್ಜೆ ನೀಡುವ ಭಾಗ್ಯವನ್ನು ದೇವರು ನಮಗೆ ಒಂದು ತಿಂಗಳು ಆಗೋಗ್ಬಿಟ್ಟಿದೆ ಅಂತ ಆಶ್ಚರ್ಯ ಆಗುತ್ತೆ. ಒಂದು ತಿಂಗಳು ಮುಗಿದ ಜಾನ್ವರಿ ತಿಂಗಳು ಮುಗಿದೋಗ್ಬಿಟ್ಟಿದೆ, ಮತ್ತೆ ಜಾನ್ವರಿ ತಿಂಗಳು ನೋಡ್ಬೇಕಂದ್ರೆ ಇನ್ನೊಂದು ವರ್ಷ ಕಾಯಬೇಕು. ಬಟ್ ಒಂದು ವರ್ಷ ಆದ್ರೂ ಕೂಡ ಒಂದ್ ತಿಂಗಳು ಮುಗಿದೋಗ್ಬಿಟ್ಟಿದೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಒಂದ್ ತಿಂಗಳು 30 ದಿನ ಕಳೆದು ಬಿಟ್ಟಿದ್ಯಾ, ಮೊನ್ನೆ ತಾನೇ ನ್ಯೂ ಇಯರ್ ಮಾಡ್ಕೊಂಡು, ಮೊನ್ನೆ ತಾನೇ ಕ್ರಿಸ್ಮಸ್ ಮಾಡ್ಕೊಂಡ್ವಿ ಅಂತೇಳಿ ಅನಿಸುವಂತ ಪರಿಸ್ಥಿತಿಗಳಲ್ಲಿ ನೀವು ನಮಗೆ ಅಂದ್ರೆ ಸಮಯವು ಹೇಗೆ ಕಳೀತಿದೆಯೋ ನಮಗೆ ಗೊತ್ತಾಗ್ತಿದೆ. ಸಮಯವು ಯಾವಾಗ ನಮ್ಮಿಂದ ದೂರ ಆಗ್ತಿದೆ ನಮಗೆ ಗೊತ್ತಾಗ್ತಿಲ್ಲ. ಬಟ್ ಸಮಯ ಅನ್ನೋದು ಮಾತ್ರ ಯಾವತ್ತೂ ನಿಲ್ಲುವಂಥದ್ದಲ್ಲ, ಅದು ಯಾವಾಗ್ಲೂ ನಿಲ್ಲುವಂಥದ್ದಲ್ಲ. ಆದ್ರೆ ಆ ಸಮಯ ನಿಮ್ಮ ಬಳಿಯಲ್ಲಿರಬೇಕಾದ್ರೆ ಹೇಗೆ ಅದನ್ನು ಉಪಯೋಗಿಸಿಕೊಂಡಿದ್ದೇವೆ ಎನ್ನುವಂಥದ್ದೇ ಬಹಳ ಪ್ರಾಮುಖ್ಯವಾದ ಗಂಭೀರವಾದ ವಿಷಯ. ಹಾಗಾಗಿ ದೇವರ ಮಹಾಕೃಪೆ ಪ್ರೀತಿಯಿಂದ ಕಳೆದ ವರ್ಷವೆಲ್ಲ ದೇವರು ಕಾಪಾಡಿದ್ದಾರೆ, ತಿಂಗಳೆಲ್ಲಾ ದೇವರು ನಮ್ಮ ಜೊತೆಗಾರನಾಯಿಸಿದ್ದಾರೆ. ನೂತನವಾದಂಥ ದಿನದಲ್ಲಿ ತಿಂಗಳಿನಲ್ಲಿ ದೇವರು ಸೇರಿಸಿದಕ್ಕಾಗಿ ಮೊದಲನೇದಾಗಿ ನಮ್ಮ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಬೇರೆ ದಿನ ಒಂದು ಭಕ್ತನ ಜೀವನವನ್ನು ಕುರಿತು ನಾವು ನೋಡಿಕೊಳ್ಳೋಣ. ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಒಂದು ನ್ಯಾಯಾಧಿಪತಿ ಅಥವಾ ನ್ಯಾಯಸ್ಥಾಪಕನು ಇಸ್ರಾಯೇಲ್ಯರಿಗೆ ನ್ಯಾಯ ತೀರಿಸುವುದಕ್ಕೆ ಬಂದಾತ. ಯಾರ ವ್ಯಕ್ತಿ, ಯಾರ ನ್ಯಾಯಾಧಿಪತಿಯನ್ನು ನಾವು ನೋಡುವಾಗ ಸುಮಾರು ಬಾರಿ ನಾವು ಕೇಳಿರ್ತೇವೆ ಈ ಹೆಸರನ್ನ. ಮತ್ತೆ ಈ ದಿನವೂ ಕೂಡ ನಾವು ಧ್ಯಾನಿಸೋಣ. ನ್ಯಾಯಸ್ಥಾಪಕರ ಗ್ರಂಥ 11ನೇ ಅಧ್ಯಾಯ. ನ್ಯಾಯಸ್ಥಾಪಕರು 11ನೇ ಅಧ್ಯಾಯದಿಂದ 11-12 ಅಧ್ಯಾಯಗಳಲ್ಲಿರುವಂಥದ್ದು ಈ ಭಕ್ತನ ಚರಿತ್ರೆ, ಈ ಭಕ್ತನ ಇತಿಹಾಸ. ಇಲ್ಲ, 11ನೇ ಅಧ್ಯಾಯಕ್ಕೆ ಮುಗಿದೋಗಿದೆ. 11ನೇ ಅಧ್ಯಾಯದ ಪೂರ್ತಿ ಇರುವಂತ ಈ ಚರಿತ್ರೆ ಇವತ್ತು ನಾವು ಈ ಸಮಯದಲ್ಲಿ ನಾವು ಮಾತನಾಡಿಕೊಳ್ತೇವೆ. ಹೆಚ್ಚಾದಂತ ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ, ಆದಷ್ಟು ಬೇಗ ನಾನು ಮುಗಿಸೋದಕ್ಕೆ ಪ್ರಯತ್ನಿಸ್ತೇನೆ. ಇವತ್ತು ನಾವು ಮಾತನಾಡಿಕೊಳ್ಳುವಂತಹ ಭಕ್ತನು ಅಥವಾ ವೀರನು, ನ್ಯಾಯಾಧಿಪತಿ, ಶೂರನು ಯಾರಂತಂದ್ರೆ ಯೋಪ್ತಾಹನು. ಸೊ ಯೋಪ್ತಾಹನು ಇಸ್ರಾಯೇಲ್ಯರಿಗೆ ಬರುವಂತಹ ನ್ಯಾಯಾಧಿಪತಿ, ಇಸ್ರಾಯೇಲ್ಗೆ ಬರುವಂತಹ ನ್ಯಾಯಸ್ಥಾನ. ಪುಟ ಸಂಖ್ಯೆ 285, ಪೇಜ್ ನಂಬರ್ 285, 285 ಪುಟ ಸಂಖ್ಯೆ. ಸೊ ಯೋಪ್ತಾಹನನ್ನು ಕುರಿತು ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ನಾವು ಮಾತನಾಡ್ತೀವಿ. ಏನಿದೆ ಯೋಪ್ತಾಹನಲ್ಲಿ ಮಾತನಾಡಿಕೊಳ್ಳಕ್ಕೆ, ಏನಿದೆ ಯೋಪ್ತಾಹನಲ್ಲಿ ಮಾತನಾಡಿಕೊಳ್ಳುವಂತ ಲಕ್ಷಣಗಳು ಅಂತಂದ್ರೆ ತುಂಬಾ ಇದಾವೆ. ಕೆಲವನ್ನ ನಾವು ಧ್ಯಾನಿಸೋಣ. ಯೋಪ್ತಾಹನು ಕ್ರಮವಾದಂತ ಸಂತಾನವಲ್ಲ, ಅಕ್ರಮ ಸಂತಾನ. ಯೋಪ್ತಾಹನ ಜನನ ಹೇಗಾಗಿದೆ ಅಂತಂದ್ರೆ ಕ್ರಮವಾಗಿ ಆದಂತದ್ದಲ್ಲ, ಅದು ಅಕ್ರಮವಾಗಿ ಬಂದಂಥದ್ದು. ಯೋಪ್ತಾಹನು ಬಲಾಢ್ಯನು, ಬಲವೀರನು, ಬಲಶೂರನು ಆದಂತ ಯೋಪ್ತಾಹನು ಕ್ರಮವಾಗಿ ಬರದೇ ಇರೋದಕ್ಕೆ ತಾಯಿಯ ಗರ್ಭದಿಂದ ಬಂದಂತ ಅಣ್ಣಂದಿರಿದ್ದಾರೆ, ಸಹೋದರರಿದ್ದಾರೆ. ಅವರೇನ್ ಮಾಡಿದ್ರು ಅಂತಂದ್ರೆ, ನೀನು ಅಕ್ರಮ ಸಂತಾನ, ನೀನು ಸರಿಯಾಗಿ ಜನಿಸಿದವನಲ್ಲ ಎಂಬುದಾಗಿ ಅವನನ್ನ ಹೇಳನೆ ಮಾಡುವಂಥದ್ದು, ದೂಷಣೆ ಮಾಡುವಂಥದ್ದನ್ನ ಪ್ರಾರಂಭಿಸಿ, ನೀನ್ ನಮಗ್ ಬೇಡ, ನಮ್ಮ ಆಸ್ತಿಯಲ್ಲಿ ನಿನಗೆ ಯಾವುದೇ ರೀತಿಯಾದಂತ ಲಾವಾದೇವಿಗಳಿರುವುದಿಲ್ಲ ಅಥವಾ ಯಾವುದೇ ರೀತಿಯಾದಂತ ಹಂಚಿಕೊಳ್ಳುವಂಥದ್ದು ಇರುವುದಿಲ್ಲ, ನಮ್ಮ ಮಾನಕ್ಕೆ ನಾವಿರ್ತೇವೆ, ನಿಮ್ಮ ಮಾನಕ್ಕೆ ನೀವು ಇದ್ದು ಬಿಡಿ ಅಂತೇಳಿ ತುಂಬಾ ಹೇಳನೆ ಮಾಡ್ತಾರೆ, ತುಂಬಾ ಅವಮಾನವನ್ನ ಬರಮಾಡ್ತಾರೆ ಯೋಪ್ತಾಹನ ಜೀವನ ನಾವು ನೋಡೋದಾದ್ರೆ ಶಾರೀರಿಕವಾಗಿ ಯೋಪ್ತಾಹನು ಬಲಾಢ್ಯನೇ, ಶಾರೀರಿಕವಾಗಿ ದೈಹಿಕವಾಗಿ ಯೋಪ್ತಾಹನು ಶೂರನೇ, ವೀರನೇ. ಆದರೆ ಕುಟುಂಬದಲ್ಲಿ ಸಹೋದರರು ಆತನನ್ನ ಯಾವಾಗ್ಲೂ ಕೂಡ ಆಕ್ಸೆಪ್ಟ್ ಮಾಡಿಲ್ಲ. ದೇವರ ಹತ್ರ ಇರುವಂತ ಒಳ್ಳೆಯ ಗುಣಲಕ್ಷಣಗಳಲ್ಲಿ ಒಂದು ಮುಖ್ಯವಾದಂಥದ್ದು ಏನಂತಂದ್ರೆ, ಲೋಕದಲ್ಲಿ ಯಾರಾದ್ರೂ ತಳ್ಳಲ್ಪಟ್ಟವರು ಇರ್ತಾರೋ, ಲೋಕದಲ್ಲಿ ಯಾರಾದ್ರೂ ತೃಣೀಕರಿಸಲ್ಪಟ್ಟವರು ಇರ್ತಾರಲ್ಲ ಬೇರೆ, ಅವರಿಂದಲೇ ದೇವರು ಮಹತ್ ಕಾರ್ಯಗಳನ್ನ ಮಾಡುವುದಕ್ಕೆ ಶಕ್ತಿ. ತಳ್ಳಲ್ಪಟ್ಟವರು, ತೃಣೀಕರಿಸಲ್ಪಟ್ಟವರು, ಬೇಡ ಎಂಬುದಾಗಿ ಲೋಕದಲ್ಲಿ ಯಾರು ಇರ್ತಾರಲ್ಲ, ಅಂತವರಿಂದಲೇ ದೇವರ ಮಹತ್ ಕಾರ್ಯಗಳನ್ನ ಮಾಡಿಸೋದಕ್ಕೆ ದೇವರ ಶಕ್ತನಾಗಿದ್ದಾರೆ. ಯಾಕಂತಂದ್ರೆ ನಾವು ಕರೆಯಲ್ಪಟ್ಟಿದ್ದೇವೆ ಅಂತಂದ್ರೆ, ನಾವು ಲೋಕದಲ್ಲಿ ಜ್ಞಾನವಂತರಲ್ಲ, ಐಶ್ವರ್ಯವಂತರಲ್ಲ, ಸೌಂದರ್ಯವಂತರಂತೂ ಅಲ್ವೇ ಅಲ್ಲ. ಬಟ್
ದೇವರು ನಿಮ್ಮನ್ನ ಕರೆಯೋದಕ್ಕೆ ಒಂದು ಉದ್ದೇಶವಿದೆ, ಒಂದು ಸಂಕಲ್ಪವಿದೆ, ಒಂದು ಅರ್ಥವಿದೆ. ಇದು ನಮಗೆ ಅರ್ಥ ಆಗೋದಾದ್ರೆ ಯೋಫ್ತಾನ ಜೀವನದಲ್ಲೂ ಕೂಡ ಪ್ರೇರೆ, ಯೋಫ್ತಾನು ಗಣನೆಗೆ ಬರುವಂತವನಲ್ಲ, ಗಣನೆಗೆ ಬರುವಂತವನಲ್ಲ. ಯಾಕಂತಂದ್ರೆ ಅವನ ಜನನವೇ ಸರಿಯಾಗಿಲ್ಲ. ಅವನ ಹೆಸರು ಹೇಳಿದ ತಕ್ಷಣ ಓಕೆ ಅವನ್ ಏನ್ ಬಿಡು ಅನ್ನೋ ಲೆವೆಲ್ಗೆ ಯೋಫ್ತಾನ ಜೀವನ ಇದೆ, ಕೆಡದಾಗಿದೆ, ಅವಮಾನದಲ್ಲಿದ್ದಾನೆ ಯೋಫ್ತಾನು. ಕುಟುಂಬದಲ್ಲಿ ಸಹೋದರ ಹೇಳ್ತಿದ್ದಾರೆ, ನಮ್ಮ ಆಸ್ತಿಯಲ್ಲಿ ನಿಮ್ಗೆ ಯಾವ್ದೇ ರೀತಿಯಂತ ಪಾಲು ಕೂಡ ಇರುವುದಿಲ್ಲ ಅಂದ್ರೆ. ಅಂದ್ರೆ ಒಂದು ದಿನ ಬಂತು, ಆ ದಿನದಲ್ಲಿ ಶತ್ರುಗಳು ಇಸ್ರಾಯೇಲ್ಯರ ಮೇಲೆ ಬಂದು ಬಿದ್ದಾಗ ಯೋಫ್ತಾನನ್ನ ಎಲ್ಲರೂ ಬೇಡ್ಕೊಳ್ತಾರೆ. ಯೋಫ್ತಾನ ಮನೆಯವರು, ಯೋಫ್ತಾನ ಸಹೋದರರೆಲ್ಲರೂ ಹೋಗ್ಬಿಟ್ಟು ಬೇಡ್ಕೊಳ್ತಾರೆ, ಯೋಫ್ತಾನ ನೀನ್ ಬರಬೇಕು, ಬಂದು ನಮ್ ಸಹಾಯ ಮಾಡಬೇಕು, ನೀವು ನನಗೆ ನೆರವಾಗಬೇಕಂತೇಳಿ ಕೇಳ್ಕೊಳ್ಳುವಾಗ ಯೋಫ್ತಾನ್ ಹೇಳುವಂತ ಮಾತು, ಅಲ್ಲ ನಿಮ್ಗೆಲ್ಲ ಇದ್ದಾಗ ಮಾತ್ರ ನಾನು ಬೇಕಾಗಿಲ್ಲ, ನಿಮ್ಗೆಲ್ಲ ಸಮೃದ್ಧಿಯಾಗಿದ್ದಾಗ ನಾನು ಬೇಕಾಗಿಲ್ಲ, ಎಲ್ಲ ನಿಮ್ಮ ಕೈ ಮೀರಿದೆ, ನಿಮ್ಮ ಮೇಲೆ ಶತ್ರುಗಳು ಬಂದಿದ್ದಾರೆ ಅಂದಾಗ ಮಾತ್ರ ನನ್ನ ಹತ್ರ ನೀವು ಸಹಾಯ ಕೇಳಕ್ ಬರ್ತಿದ್ದೀರಲ್ಲ, ಇದೆಷ್ಟರವರೆಗೂ ನ್ಯಾಯ? ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಯೋಫ್ತಾನ ಜೀವನ ಇದೆ ನೋಡಿ ಪ್ರೇರೆ, ನಮ್ಮೆಲ್ಲರಿಗೂ ಒಂದು ಅನೇಕ ಗುಣಪಾಠಗಳನ್ನ ಕಲಿಸಿಕೊಡುವಂತದ್ದಾಗಿದೆ. ಯಾಕಂತಂದ್ರೆ ಯೋಫ್ತಾನನ್ನು ದೇವರು ಕರೆಯುವಾಗ ಯೋಫ್ತಾನು ಎಲ್ಲವೂ ಇದ್ದವನಲ್ಲ, ಏನು ಇಲ್ಲದವನು. ಎಲ್ಲವೂ ಇದ್ದವನಲ್ಲ ಯೋಫ್ತಾನು, ಏನು ಇಲ್ಲದವನಾಗಿ ಯೋಫ್ತಾನ್ ಇದ್ದಾಗ್ಯೂ ಕೂಡ ದೇವರು ಅಂತ ವ್ಯಕ್ತಿಯನ್ನ ಕರೆದು ಉನ್ನತ ಸ್ಥಾನದಲ್ಲಿ ದೇವರು ನಿಲ್ಲಿಸಿದ್ದಾರೆ. ಹೇಗೆ ಅಂತಂದ್ರೆ, ಶತ್ರುಗಳು ಅಮೋನಿಯರು ಶತ್ರುಗಳು ಅಮೋನಿಯರು. ಈ ಅಮೋನಿಯರು ಯಾರು ಅಂತಂದ್ರೆ ಶತ್ರುಗಳು. ಅಮೋನಿಯರು ಇಸ್ರಾಯೇಲ್ಯರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಅಮೋನಿಯರು ಇಸ್ರಾಯೇಲ್ಯರ ಮೇಲೆ ಯುದ್ಧಕ್ಕೆ ಬಂದಾಗ ಯುದ್ಧ ಮಾಡ್ಲಿಕ್ಕೆ ಯಾರು ಇಲ್ಲ, ಯೋಫ್ತಾನ್ ಒಬ್ಬನೇ ಗತಿಯಾದ. ಯೋಫ್ತಾನ್ ಹತ್ರ ಹೋದಾಗ ಯೋಫ್ತಾನ್ ಸರಿ ಆಯ್ತು, ನೀವ್ ಏನೋ ಮಾಡಿದೀರಾ, ನಿಮ್ಮ ಪಾಲ್ ನೀವು ಅನುಭವಿಸ್ತೀರಾ, ನನ್ನ ಪಕ್ಷದಲ್ಲಿ ದೇವರಿದ್ದಾರೆ ಅಂತೇಳಿ ಧೈರ್ಯ ಮಾಡಿಕೊಂಡು ಯೋಫ್ತಾನು ಯುದ್ಧ ಮಾಡೋದಕ್ಕೆ ಹೋಗ್ತಾನೆ. ಯುದ್ಧ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಮಾಣ ವಚನವನ್ನ ಮಾಡ್ತಾನೆ ಪ್ರಿಯರೇ, ಒಂದು ಪ್ರಮಾಣ ವಚನವನ್ನ ಮಾಡ್ತಾನೆ. ಏನದು? 11ನೇ ಅಧ್ಯಾಯ 29-30 ವಚನಗಳು. 11ನೇ ಅಧ್ಯಾಯ 19, 30, 31ನೇ ವಚನವನ್ನ ನಾವು ಓದೋಣ. ಆಗ ಯೆಹೋವನ ಆತ್ಮವು ಯೋಫ್ತಾಹನ ಮೇಲೆ ಬಂದಿತು. ಅವನು ಗಿಲ್ಯಾದ್ ಪ್ರಾಂತ, ಮನಸ್ಸೆಯ ದೇಶ ಇವುಗಳಲ್ಲಿ ಸಂಚರಿಸಿ ತಿರುಗಿ ಗಿಲ್ಯಾದಿನ ಮಿಚ್ಪೆಗೆ ಬಂದು ಅಲ್ಲಿಂದ ಅಮೋನಿಯರ ಮೇಲೆ ಯುದ್ಧಕ್ಕೆ ಹೋದನು. ಚೆನ್ನಾಗಿದೆ. ಇದಲ್ಲದೆ ಅವನು ಯೆಹೋವನಿಗೆ, ನೀನು ಅಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಹರಕೆ ಮಾಡಿದನು. ದೇವರ ಹತ್ರ ಏನ್ ಮಾಡ್ತಿದ್ದಾನೆ ಯೋಫ್ತಾಹನು? ಹರಕೆ ಅಂತಂದ್ರೆ ನಮಗ ಅರ್ಥ ಆಗೋ ಭಾಷೆಯಲ್ಲಿ ನಾನು ಹೇಳ್ತೇನೆ, ಪ್ರಾಮಿಸ್ ಮಾಡ್ತಿದ್ದಾನೆ. ಹೌದಾ? ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ನನ್ನ ಫ್ರೆಂಡ್ ನಂಬಬೇಕು ಅಂತಂದ್ರೆ ಮದರ್ ಪ್ರಾಮಿಸ್, ಫಾದರ್ ಪ್ರಾಮಿಸ್, ಗಾಡ್ ಪ್ರಾಮಿಸ್, ಈ ಪ್ರಾಮಿಸ್ ಗಳೆಲ್ಲ ಮಾಡ್ತಿದ್ದೆ. ಯಾಕೆಂತಂದ್ರೆ ಅವ್ನು ನಂಬಬೇಕು. ಮದರ್ ಪ್ರಾಮಿಸ್ ಅಂತಂದ್ರೆ ಓಕೆ, ಮದರ್ ಅಂತಂದ್ರೆ ಎಲ್ಲರಿಗೂ ಲವ್ ಜಾಸ್ತಿ, ಮದರ್ ಮೇಲೆ ಪ್ರಾಮಿಸ್ ಇಟ್ಟಿದ್ದಾನೆ ಅಂತಂದ್ರೆ ಅಪ್ಪ ಇವ್ನು ಹೇಳ್ತಿರುವಂತದ್ರಲ್ಲಿ ಯಾವ್ದೇ ತಪ್ಪಿಲ್ಲ, ನಿಜ ಹೇಳ್ತಿದ್ದಾನೆ. ಫಾದರ್ ಪ್ರಾಮಿಸ್ ಅಂತಂದ್ರೆ ಇನ್ನೂ ವ್ಯಾಲ್ಯೂ ಜಾಸ್ತಿ. ಗಾಡ್ ಪ್ರಾಮಿಸ್ ಅಂತಂದ್ರೆ ಅದಕ್ಕೆ ಮೀರಿರುವಂತದ್ದು ಬೇರೆ ಇಲ್ಲ. ಗಾಡ್ ಪ್ರಾಮಿಸ್ ಅಂದ್ರೆ ಮುಗಿದಾಯ್ತು. ಸೊ ಪ್ರಾಮಿಸ್ ಯಾಕೆ ನಾವು ಮಾಡ್ತೇವೆ ಅಂತಂದ್ರೆ ಅವನನ್ನು ಒಪ್ಪಿಸುವುದಕ್ಕೋಸ್ಕರ. ಯೋಫ್ತಾನು ಕೂಡ ಇಲ್ಲಿ ಏನ್ ಮಾಡ್ತಿದ್ದಾನೆ? ದೇವರ ಹತ್ರ ಪ್ರಾಮಿಸ್ ಮಾಡ್ತಿದ್ದಾನೆ. ಅದನ್ನ ಬೈಬಲ್ ಭಾಷೆಯಲ್ಲಿ ಹರಕೆ ಮಾಡ್ತಿದ್ದಾನೆ. ಹರಕೆ ಏನಂತ ಹರಕೆ ಮಾಡ್ತಿದ್ದಾನೆ? ಇದು ತುಂಬಾ ಗಂಭೀರವಾದಂತ ವಿಷಯ. ಏನಂತ ಹರಕೆ ಮಾಡ್ತಿದ್ದಾನೆ ಅಂತಂದ್ರೆ, ಸ್ವಾಮಿ ನಾನು ಯುದ್ಧಕ್ಕೆ ಹೋಗ್ತೇನೆ, ಅಮೋನಿಯರ ಮೇಲೆ ನಾನು ಯುದ್ಧಕ್ಕೆ ಹೋಗ್ತೇನೆ. ಆದ್ರೆ ಯುದ್ಧಕ್ಕೆ ಹೋದಂತ ನಾನು ಜಯ ಹೊಂದಿ ಮನೆಗೆ ಬಂದ್ರೆ ನನ್ನ ಮನೆಯಿಂದ ಹೊರಬರುವಂತ ಮೊದಲನೆಯ ಪ್ರಾಣಿಯನ್ನು ನಿನಗೆ ನಾನು ಅರ್ಪಿಸುತ್ತೇನೆ. ಆಗ
ಯೋಫ್ತಾನು ಮಾಡಿರುವಂತ ಹರಕೆ ಒಳ್ಳೇದ ಕೆಡದ? ಒಳ್ಳೇದ ಕೆಡದ? ಒಳ್ಳೇದೇ ತಾನೆ? ಅದ್ರಲ್ಲಿ ಏನೋ ತಪ್ಪಿದ್ಯಾ? ಯೋಫ್ತಾನು ಮಾಡಿರುವಂತ ಹರಕೆ ಏನಾದ್ರು ತಪ್ಪಿದೆ? ಇಲ್ಲ ಅಲ್ಲ. ಮನೆ ತುಂಬಾ ಕುರಿಮರಿಗಳು ಬಿದ್ದಿರ್ತವೆ, ಮನೇಲಿ ತುಂಬಾ ಪಾರಿವಾಳಗಳು ಬಿದ್ದಿರ್ತವೆ, ಸುಮಾರು ಏನಿಲ್ಲ ಮನೆಯಲ್ಲಿ. ಅದನ್ನ ಬಂದ್ಬಿಟ್ಟು ಹೋಮ ಕೊಟ್ಬಿಟ್ರೆ ಮುಗಿದೋಯ್ತು ದೇವರು ಕೊಟ್ಟಿರುವಂತ ಪ್ರಾಮಿಸ್ ನೆರವೇರಿಸ್ದಂಗೆ. ಆದ್ರೆ ಯೋಫ್ತಾನು ಮಾತು ಕೊಟ್ಟಿರಬೇಕಾದ್ರೆ ಪ್ರಿಯರೇ, ದೇವರು ಆ ಮಾತಿಗೆ ಕೊಡ್ತಿರುವಂತ ವ್ಯಾಲ್ಯೂ ಎಂತದ್ದು ಅಂತಂದ್ರೆ, ನೀನ್ ನನಗೆ ಪ್ರಾಮಿಸ್ ಮಾಡಿದ್ಯಲ್ಲ, ಏನಂತ, ಯಾಕೆ ಪ್ರಾಮಿಸ್ ಮಾಡಿದ್ಯಾ ಅಂತಂದ್ರೆ ಯುದ್ಧದಲ್ಲಿ ಗೆಲ್ಲುವುದಕ್ಕೋಸ್ಕರ ಪ್ರಾಮಿಸ್ ಮಾಡಿದ್ಯಾ. ನೀನು ಮಾಡಿದಂತ ಪ್ರಾಮಿಸ್ ನೀನ್ ನೆರವೇರಿಸಬೇಕು. ಆದ್ರೆ ನೀನು ನನಗೆ ಮಾಡಿದಂತ ಪ್ರಾಮಿಸ್ ಇದೆಯಲ್ಲ, ನಾನು ನೆರವೇರಿಸ್ತೇನೆ. ಏನದು? ಯುದ್ಧದಲ್ಲಿ ನಿನಗೆ ನಾನು ಜಯ ಕೊಡ್ತೇನೆ, ಆದ್ರೆ ದ ನೆಕ್ಸ್ಟ್ ಸ್ಟೆಪ್ ಇದೆ ನೋಡಿ ಪ್ರಿಯರೇ, ಅದು ತುಂಬಾ ಪ್ರಾಮುಖ್ಯವಾದದ್ದು. ಮನುಷ್ಯರಾಗಿ ನಮ್ಮಲ್ಲಿರುವಂತ ಬಲಹೀನತೆಯನ್ನು ಮಾತ್ರ ಪ್ರಿಯರೇ ಮರೆತೋಗ್ತೇವೆ. ನಾವು ಏನ್ ಮರಿತೇವೆ? ಸ್ವಂತ ಮನೆ ಮರಿಯಲ್ಲ, ಅಪ್ಪ ಅಮ್ಮನ ಹೆಸರು ಮರಿಯಲ್ಲ, ಗಾಡಿ ನಂಬರ್ ಮರಿಯಲ್ಲ, ನಮ್ಮ ಹೆಸರು ನಾವು ಮರಿಯಲ್ಲ, ನಮ್ಮ ಊರಿಗೆ ಹೋಗುವ ದಾರಿನೂ ನಾವು ಮರೆಯಲ್ಲ, ಯಾವುದು ಮರೆಯಲ್ಲ. ಮರೆಯುವಂತದ್ದು ಎರಡೇ ಎರಡು. ಒಂದು, ದೇವರನ್ನ ಮರೆತೋಗ್ತೇವೆ. ಎರಡು, ಉಪಕಾರ ಮಾಡಿದಂತವರನ್ನ ಮರೆತೋಗ್ತೇವೆ. ಸಹಾಯ ಮಾಡಿದವರು ಇರ್ತಾರೆ ನೋಡಿ ಪ್ರಿಯರೇ, ಮರೆತೋಗ್ಬಿಡ್ತೇವೆ ನಾವು ಅನ್ನೋದಕ್ಕಿಂತ ನಾವೇ ಯಾರಿಗಾದ್ರೂ ಸಹಾಯ ಮಾಡಿರ್ತೇವೆ ಅಂತ ಅಂದ್ಕೊಳ್ಳಿ. ಆ ಸಹಾಯ ಮಾಡಿದವನು ನಮ್ಮನ್ನ ನಾವು ಮಾಡಿರುವಂತ ಸಹಾಯವನ್ನು ನೆನೆಸದೆ ನಮ್ಮನ್ನ ಹಿಂಗಂದ್ರಂಗ್ ಮಾತಾಡ್ತಾ, ಕೇವಲವಾಗಿ ಮಾತಾಡ್ತಾ, ನಮಗೆ ಸಹಾಯ ಬೇಕಾದಾಗ ಅವನು ಸಹಾಯ ಮಾಡದೇ ಇರುವಂತ ಪರಿಸ್ಥಿತಿಗಳು ಬಂದಾಗ ನೋಡಿದ್ರೆ ತುಂಬಾ ನೊಂದ್ಕೊಳ್ತೇವೆ. ಅಯ್ಯೋ, ನಿನಗೆ ಕಷ್ಟ ಬಂದಾಗ ನಾನ್ ಹೆಲ್ಪ್ ಮಾಡಿದೆ, ನಾನ್ ಕೈ ಚಾಚಿದೆ. ಯಾಕಂತಂದ್ರೆ ನೀನು ಬೀಳಬಾರ್ದು, ನೀನ್ ನಿಲ್ಲಬೇಕು, ನೀನು ಬಿದ್ದೋಗ್ಬಾರ್ದು ಅಂತ ನಾನ್ ಹೆಲ್ಪ್ ಮಾಡಿದೆ. ಇವಾಗ ನನಗಂತ ಪರಿಸ್ಥಿತಿ ಬಂದಾಗ ನೀನ್ ನನಗೆ ಸಹಾಯ ಮಾಡ್ತಿಲ್ಲ ಅಂತ ಹೇಳಿ ನಾವು ನೊಂದುಕೊಳ್ತೇವೆ. ದೇವರು ಕೂಡ ಪ್ರಿಯರೇ, ದೇವರಿಗೆ ಮಾತು ಕೊಟ್ಟರೆ ಆ ಮಾತಿಗೋಸ್ಕರ ದೇವರೇನಾದ್ರು ಮಾಡ್ತಾರೆ. ದೇವರಿಗೆ ನಾವು ಮಾತು ಕೊಟ್ಟರು, ದೇವರು ನಮಗೆ ಮಾತು ಕೊಟ್ಟರು, ಆ ಮಾತಿಗೋಸ್ಕರ ದೇವರು ಭೂಮಿ ತಲೆ ಕೆಳಗಡೆ ಮಾಡ್ತಾರೆ ಹೊರತು ದೇವರು ಯಾವತ್ತು ಮಾತು ಮೀರುವಾತನಲ್ಲ, ಮಾತು ತಪ್ಪುವಾತನು ದೇವರಲ್ಲ. ಒಮ್ಮೆ ದೇವರ ಬಾಯಿಂದ ಮಾತು ಹೋದರೆ ಆ ಮಾತು ನೆರವೇರೇ ಹಿಂತಿರುಗುತ್ತೆ ಹೊರತು ಖಾಲಿಯಾಗಿ ಬೇಜವಾಬ್ದಾರಿಯಾಗಿ ಕೆಲಸವನ್ನು ಮಾಡದೆ ಹಿಂತಿರುಗುವಂತದ್ದು ಮಾತು ಕೊಟ್ಟಿದ್ದಾನೆ. ಈ ಮಾತನ್ನ ನೆನಪಿಟ್ಕೊಳ್ಳಿ. ಸ್ವಾಮಿ, ನಾನು ಯುದ್ಧದಲ್ಲಿ ಜಯ ಹೊಂದಿ ಮನೆಗೆ ಬರುವುದಾದ್ರೆ ನನ್ನ ಮನೆಯಿಂದ ಬರುವಂತ ಮೊದಲನೆಯ ಪ್ರಾಣಿಯನ್ನು ನಿನಗೆ ನಾನು ಅರ್ಪಿಸುತ್ತೇನೆ. ಒಳ್ಳೇದೇ ನೆನಪಿದೆ. ಇವಾಗ ಯೋಫ್ತಾನು ಬಲಿ ಕೊಡಬೇಕಂದ್ರೆ ದೇವರು ಫಸ್ಟ್ ಉಪಕಾರ ಮಾಡಬೇಕು. ಯೋಫ್ತಾನು ಅರ್ಪಿಸಬೇಕು ಅಂತಂದ್ರೆ ಫಸ್ಟ್ ಯಾರು ಕೆಲಸ ಮಾಡಬೇಕು? ದೇವ್ರ ಕೆಲಸ ಮಾಡಬೇಕು. ಸೊ ದೇವರ ಯುದ್ಧದಲ್ಲಿ ಜಯ ಕೊಡ್ತಾರೆ ನೋಡಿ ಪ್ರಿಯರೇ. 32ನೇ ವಚನ, ಯೋಫ್ತಾನು ಅಮ್ಮೋನಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಲು ಯೆಹೋವನವರನ್ನು ಅವನ ಕೈಗೆ ಒಪ್ಪಿಸಿದನು. ಅವನು ಅವರನ್ನು ಸೋಲಿಸಿ ಅರೋಯೇರಿನಿಂದ ಮಿನ್ನಿತ್ತಿನ ದಾರಿಯವರೆಗೂ ಅಬೇಲ್ ಕೆರಾಮೀಮಿನವರೆಗೂ 20 ಪಟ್ಟಣಗಳನ್ನು, ಎಷ್ಟು ಪಟ್ಟಣ ನೋಡಿ, 20 ಪಟ್ಟಣಗಳನ್ನು, 20 ಪಟ್ಟಣಗಳನ್ನು, ಎರಿಕೋ ಪಟ್ಟಣವನ್ನ ಬೀಳಿಸೋದಕ್ಕೆ ಯೆಹೋಶುವನಿಗೆ 7 ದಿನ ಹಿಡಿತು. 7 ದಿನ ಸುತ್ತಾಡ್ತಿದ್ದಾರೆ, ಕೊಂಬುಗಳನ್ನು ಊದಿ ಸುತ್ತ 7ನೇ ದಿನಕ್ಕೆ ಬಿತ್ತು. ಒಂದು ಪಟ್ಟಣವನ್ನ ಬೀಳಿಸ್ಬೇಕಂದ್ರೆ 7 ದಿನ ಬೇಕು. ಅದು ಅಂದ್ರೆ ಯೋಫ್ತಾನ್ ಎಷ್ಟು ಪಟ್ಟಣಗಳನ್ನ ಹಾಳು ಮಾಡಿದಾನಂತೆ? 20 ಪಟ್ಟಣ. ಜಸ್ಟ್ ಇಮ್ಯಾಜಿನ್ ಯೋಫ್ತಾನ್ ಎಷ್ಟು ಬಲವಂತನಾಗಿರ್ಬೇಕು. ಯೋಫ್ತಾನ್ ಎಷ್ಟು ಅವ್ನ್ ಕತ್ತಿ ಹಿಡ್ದ ಅಂತಂದ್ರೆ ಮುಂದೆ ಬರೋರಿಗೆ ಹೆದರ್ಕೊಂಡ್ಬಿಡ್ಬೇಕು. ಕತ್ತಿ ಹಿಡ್ದ ಯಾಕಂದ್ರೆ 20 ಪಟ್ಟಣಗಳನ್ನ ಹಾಳು ಮಾಡುವ ಶಕ್ತಿ ಯೋಫ್ತಾನಿಗಿದೆ. ಆ ಶಕ್ತಿ ಕೊಟ್ಟ ಆತನು ದೇವರೇ. ಯಾವಾಗ್ಲೂ ಕೂಡ ಪ್ರಿಯರೇ, ನಾನು ಏನೋ ಮಾಡ್ತಿದ್ದೇನೆ ಅಂತ ಯಾವತ್ತು ಅಂದ್ಕೊಳ್ಬಾರ್ದು. ದೇವರು ಕೊಟ್ಟಿರೋದ್ರಿಂದ ನಾನು ಮಾಡ್ತಿದ್ದೇನೆ. ಅವಾಗ ನಮ್ಮಲ್ಲಿ ಅಹಂಕಾರ ಅನ್ನುವಂಥದ್ದು ಬರಲ್ಲ. ಯೋಫ್ತಾನು ಮಾಡಿದಾನೆ ಇದನ್ನ ಅಂತಂದ್ರೆ ಯೋಫ್ತಾನು ಮಾಡಿರಬಹುದು, ಆದ್ರೆ ದೇವರು ಯೋಫ್ತಾನ ಪಕ್ಷದಲ್ಲಿ ಇದ್ದದರಿಂದ ಯೋಫ್ತಾನು ಮಾಡಿದ್ದಾನೆ. ತುಂಬಾ ಸತಿ ನಮಗೆ ಆಕ್ಸಿಡೆಂಟ್ ಇನ್ನೇನಾಗುತ್ತೆ ಅನ್ಸುತ್ತೆ, ಆಕ್ಸಿಡೆಂಟ್ ಇಂದ ತಪ್ಸ್ಕೊಬಿಡ್ತೇವೆ. ಆಕ್ಸಿಡೆಂಟ್ ಆಗತ್ತೆ, ಅವಾಗ ಮನೆಗೆ ಬಂದು ಏನಂತ ಯೋಚನೆ ಮಾಡ್ತೇವೆ, ನಾನು ಆ ಬ್ರೇಕ್ ಹಾಕಿರ್ಲಿಲ್ಲ ಅಂತಿದ್ರೆ ಕುದ್ದು ಬಿಡ್ತಿದ್ದೆ. ಹೌದಾ? ಮಾತಾಡ್ಬೇಕು. ಅಲ್ಲಿ ಸ್ಕಿಡ್ ಆಗಿ ನಾನು ಕಾಲ್ ಕೆಳಗೆ ಇಟ್ಟಿರ್ಲಿಲ್ಲ ಅಂದಿದ್ರೆ ಗುದ್ದು ಬಿಡ್ತಿದ್ದೆ, ಔಟ್ ಆಗ್ಬಿಡ್ತಿದ್ದೆ ನಾನು. ಇಲ್ಲ, ಅವನು ಬ್ರೇಕ್ ಹೊಡೆದಿಲ್ಲ ಅಂದ್ರೆ ನಾನು ಹೋಗ್ಬಿಡ್ತಿದ್ದೆ.
ಮಾತಾಡ್ಕೊಳ್ತೀವಿ ಈ ತರ ಆಕ್ಸಿಡೆಂಟ್ ಇನ್ನೇನು ಆಗಿಲ್ಲ, ಬಟ್ ಆಗುವಂತ ಪರಿಸ್ಥಿತಿಗಳು ಬಂದಾಗ ಜಸ್ಟ್ ಮಿಸ್ ಆದಾಗ ಮಾತಾಡ್ಕೊಳ್ತೇವೆ. ಅವ್ನು ಬ್ರೇಕ್ ಹೊಡೆದಿಲ್ಲ ಅಂದ್ರು, ನಾನ್ ಬ್ರೇಕ್ ಹೊಡೆದಿಲ್ಲ ಅಂದ್ರು, ನಾನ್ ಕೆಳಗೆ ಇಳಿದಿಲ್ಲ ಅಂದ್ರು, ಏನೋ ಒಂದ್ ಈ ತರ ಮಾತಾಡ್ಕೊಳ್ತಿರ್ತೇವೆ. ಒಂದು ನಾವು ಯಾವತ್ತು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಬೇರೆ, ನೀನು ಬ್ರೇಕ್ ಹೊಡೆದಿರೋದ್ರಿಂದ ನೀನ್ ಬಚಾವಾಗಿದ್ಯಾ ಅಂತ ಅನ್ಕೊಂಡ್ರೆ ತಪ್ಪು. ಅವನು ಬ್ರೇಕ್ ಹೊಡೆದಿದ್ದಾನೆ ಅಂದ್ರೆ ನೀನ್ ಬಚಾವ, ಅದು ತಪ್ಪು. ದೇವರು ನಮ್ಮನ್ನ ಕಾಪಾಡಿದರೆ ಅದಕ್ಕೆ ನಾವು ಉಳಿದಿದ್ದೇವೆ. ಅದು ದೇವರಿಗೆ ಸ್ತೋತ್ರ ಹೇಳಬೇಕು. ನಾವು ಯಾವತ್ತೂ ಕೂಡ ಯಾವಾಗ್ಲೂ ಕೂಡ ನಾನು ಬ್ರೇಕ್ ಹೊಡೆದಿದ್ದೇನೆ, ನೆಕ್ಸ್ಟ್ ಟೈಮ್ ನಾನು ಬ್ರೇಕ್ ಹೊಡಿತೇನೆ, ನೆಕ್ಸ್ಟ್ ಟೈಮ್ ಆತರ ಏನಾದ್ರು ಆದಾಗ ಫಸ್ಟ್ ಬ್ರೇಕ್ ಹೊಡೆದ್ಬಿಡ್ಬೇಕಾದ್ರೆ ಬ್ರೇಕ್ ಹೊಡೆದ್ಬಿಡಿ ಹೋಯ್ತೀವಿ. ಯಾವಾಗ್ಲೂ ಒಂದೇ ಫಾರ್ಮುಲಾ ವರ್ಕೌಟ್ ಆಗಲ್ಲ. ಯಾವಾಗ್ಲೂ ನಾವ್ ಅಂದುಕೊಂಡಂಗೆ ನಡೆಯಲ್ಲ ಪ್ರೇರೆ. ದೇವರು ನಮ್ಮ ಪಕ್ಷದಲ್ಲಿದ್ದಾಗ ಉಳಿಸಬೇಕು ಅಂತ ಅಂದ್ಕೊಳ್ತಾರ, ಮರಣ ನಮ್ಮ ಮುಂದೆ ಬಂದ್ರು ಕೂಡ ದೇವರದನ್ನ ಪಾರು ಮಾಡ್ತಾರೆ. ನಮ್ಮ ಜೀವನ ಮರಣ ಬಂದ್ರು ಕೂಡ ಪಾರು ಮಾಡ. ಅದಕ್ಕೆ ಯಾವ ವಿಷಯದಲ್ಲೂ ಕೂಡ ನಮ್ಮನ್ನ ನಾವು ಹೆಚ್ಚಿಸ್ಕೊಳ್ಳಿಕ್ ಹೋಗಬಾರ್ದು. ನಾನು ಮಾಡಿದ್ರಿಂದ, ನಾನು ಏನೋ ಆಗಿರೋದ್ರಿಂದ, ನಾನು ಹೋಗದೆ ಇದ್ರೆ ಅವ್ನು ಏನಾಗ್ಬಿಡ್ತಿದ್ದ ಗೊತ್ತಾ, ಈ ತರ ಎಲ್ಲ ನಾವು ತುಂಬಾ ಸತಿ ಮಾತಾಡ್ತಿರ್ತೀವಲ್ಲ. ನಾನು ಹೋಗಿಲ್ಲ ಅಂತಿದ್ರೆ ಅವ್ನು ಏನಾಗ್ಬಿಡ್ತಿದ್ದ ಗೊತ್ತಾ, ನಾನು ಹೋಗಿಲ್ಲ ಅಂತಿದ್ರೆ ಇವನೇ ನೋ, ನೀನು ಹೋಗಿಲ್ಲ ಅಂದ್ರೂ ಅಲ್ಲ ಆಗ್ತಿತ್ತು, ಹೋಗಿದ್ರು ಕೂಡ ನೀನು ಹೋಗಿರೋದ್ರಿಂದನೇ ಆಗಿದೆ ಅಂತ ತಪ್ಪದು. ನೀನ್ ಬ್ರೇಕ್ ಹೊಡೆದಿಲ್ಲ ಅಂದ್ರೂ ಉಳಿತಿದ್ದೆ, ಹೊಡೆದಿದ್ರು ಕೂಡ ಉಳಿತಿದ್ದೆ. ಯಾಕಂತಂದ್ರೆ ಉಳಿಸಿದಾತನು ಕಾಪಾಡಿದಾತನು ದೇವರು. ಅದಕ್ಕೆ ಯೋಫ್ತಹನು 20 ಪಟ್ಟಣಗಳನ್ನ ಹಾಳು ಮಾಡಿದ್ದಾನೆ ಅಂತಂದ್ರೆ 20 ಪಟ್ಟಣಗಳನ್ನ ಹಾಳು ಮಾಡುವ ಶಕ್ತಿ ದೇವರ ಯೋಫ್ತಹನಿಗೆ. ಎಷ್ಟು ಗ್ರೇಟ್ ಅಲ್ಲ ಪ್ರಿಯರೇ, ಎಷ್ಟು ಗ್ರೇಟ್. ಅದಕ್ಕೆ ಯಾವಾಗ್ಲೂ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ದೇವರು ಹೇಳ್ತಾರೆ, ದೇವರು ನಮ್ಮ ಪಕ್ಷದಲ್ಲಿದ್ದರೆ ನಮ್ಮನ್ನು ಎದುರಿಸುವವರು ದೇವರು ನಮ್ಮ ಕಡೆ ಇದ್ದಾರೆ. ದೇವರು ನಮ್ಮ ಕಡೆ ಇರಬೇಕು ಯಾವಾಗ್ಲೂ. ಮನುಷ್ಯರಲ್ಲ, ಮನುಷ್ಯರ ಅಧಿಕಾರಿಗಳಲ್ಲ, ಮನುಷ್ಯರ ಬಲವಲ್ಲ, ಬೇಡ. ಮನುಷ್ಯರ ಸಹವಾಸನೇ ಬೇಡ ನಮಗೆ. ಯಾರ ಸಹವಾಸ ಬೇಕು? ದೇವರ ಸಹವಾಸ ನಮಗೆ ಬೇಕು. ದೇವರ ಸಹವಾಸ ನಮಗೆ ಬೇಕು. ದೇವರು ನಮ್ಮ ಕಡೆ ಇದ್ದಾರ? ದೇವರು ನಮ್ಮ ಕಡೆ ಇದ್ದಾರೆ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಅಧಿಕಾರಿಗಳು ಬಂದರೂ ಕೂಡ ಸೈಲೆಂಟ್, ಯಾರೇ ಬಂದರೂ ಕೂಡ ಸೈಲೆಂಟ್ ಆಗಬೇಕು. ಯಾಕಂತಂದ್ರೆ ಯಾರು ನಮ್ಮ ಪಕ್ಷದಲ್ಲಿದ್ದಾರೆ? ದೇವರು ನಮ್ಮ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಪ್ರಿಯರೇ, ದೇವರ ಪಕ್ಷದಲ್ಲಿ ನಾವಿದ್ದೇವೆ, ದೇವರಿಗೆ ವಿಧೇಯರಾಗಿ ನಾವು ಜೀವಿಸುತ್ತಿದ್ದೇವೆ ಅನ್ನುವಂಥದ್ದು ಬಹಳ ಗಂಭೀರವಾದಂತಹ ವಿಷಯ. ಹಾಗಾಗಿ ಯೋಫ್ತಹನು ದೇವರಿಗೆ ವಿಧೇಯನಾಗಿದ್ದಾನೆ, ದೇವರಿಗೆ ಮಾತು ಕೊಟ್ಟಿದ್ದಾನೆ. ಯಾರಿಗೆ ಮಾತು ಕೊಟ್ಟಿದ್ದಾರೆ? ಯೋಫ್ತಹನು ದೇವರಿಗೆ ಮಾತು ಕೊಟ್ಟಿದ್ದಾನೆ. ಹೌದಾ? ಇವಾಗ ಯೋಫ್ತಾನು ದೇವರಿಗೆ ಮಾತು ಕೊಟ್ಟಿದ್ದಾನೆ ಅಂತಂದ್ಮೇಲೆ ದೇವರ ಮಾತನ್ನು ಯೋಫ್ತಾನು ನೆರವೇರಿಸಬೇಕಂತಂದ್ರೆ ಮೊದಲು ದೇವರು ಯೋಫ್ತಾನ ಮಾತನ್ನ ದೇವರು ನೆರವೇರಿಸಬೇಕು. ಅರ್ಥ ಆಗ್ತಿದ್ಯಾ? ಯೋಫ್ತಹನು ದೇವರಿಗೆ ಕೊಟ್ಟ ಮಾತನ್ನ ನೆರವೇರಿಸಬೇಕಂತಂದ್ರೆ ಯೋಫ್ತಹನು ದೇವರನ್ನ ಕೇಳಿಕೊಂಡದ್ದನ್ನ ದೇವರ ಮೊದಲು ನೆರವೇರಿಸಬೇಕು. ನೆರವೇರಿಸ್ತಿದ್ದಾನೆ ಇಲ್ಲಿ ನಾವು ಓದಿರುವಂತ ಪ್ರಕಾರ ನೆರವೇರಿಸ್ತಾನ 20 times more. ಆ ಯುದ್ಧ ಗೆದ್ದು ಬಂದ್ಬಿಟ್ಟಿದ್ರೆ ಆಗ್ತಿತ್ತು, ಸುಮ್ಮನೆ ಬಂದಿಲ್ವಂತೆ. 20 ಪಟ್ಟಣಗಳನ್ನ ಹಾಳು ಮಾಡಿ ದಾವೀದನು ಹೋದ, ಹೊಡೆದ, ಕಟ್ ಮಾಡ್ದ, ಬಂದ, ಗೆದ್ದ ಸೋತ್ನ. ಇವಾಗ ಯೋಫ್ತಾನು ಕೂಡ ಹೋಗ್ಬಿಟ್ಟು ಹೋದ್ನ, ಹೊಡೆದ್ನ, ಬಂದ ಅಂತಿದ್ರೆ ಗೆಲ್ತಿದ್ದ ತಾನೆ. ಈ ಗೆಲುವಕ್ಕಿಂತ ಡಬಲ್ ಗೆಲುವು. ಹೋಗಿ ಸುಮ್ನೆ ಹೊಡೆದು ಬಂದಿಲ್ಲ ಇವನು. ಏನು ಅವರ 20 ಪಟ್ಟಣಗಳನ್ನ ಹಾಳು ಮಾಡ ಬಂದಿದ್ದಾನೆ. ಹೌದಾ? ಇದು ಗ್ರೇಟ್ ಅಂದ್ರೆ ಎಲ್ಲರೂ ಹೋಯ್ತಾರೆ, ಎಲ್ಲರೂ ಯುದ್ಧ, ಇವನು ಯುದ್ಧ ಗೆದ್ದು ಬಂದಿದ್ದಾನೆ, ಅವನು ಯುದ್ಧ ಗೆದ್ದು ಬಂದಿದ್ದಾನೆ. ಎಲ್ಲರಲ್ಲಿ ಇವನೊಬ್ಬ ಅಲ್ಲ. ಸ್ಪೆಷಲ್ ಯೋಫ್ತಹನು, ಸ್ಪೆಷಲ್ ಎಬಿಲಿಟಿ ದೇವರು ಕೊಟ್ಟಿದ್ದಾರೆ ಯೋಫ್ತಹನಿಗೆ. ಇಂಥ ಎಬಿಲಿಟಿ ಕೊಟ್ಟ ಮೇಲೆ ಇವಾಗ ದೇವರು ಕೊಟ್ಟ ಮಾತನ್ನ ದೇವರು ಇವಾಗ ಯಾರ ಕೆಲಸ, ಇವಾಗ ಯಾರು ಬಾಕಿ ಇದೆ? ಏನ್ ಹೇಳಿದಾನೆ ಮತ್ತೆ ಹೇಳಿ? ಏನಂತ ಮಾತ್ಕೊಟ್ಟಿದ್ದ ದೇವರಿಗೆ? ಏನಂತ ಮಾತ್ಕೊಟ್ಟಿದ್ದ? ಹಂಗಲ್ಲ, ನಾನ್ ಮನೆಗೆ ಹೋದಾಗ ನನ್ನ ಮನೆಯಿಂದ ಹೊರಬರುವಂತ ಮೊದಲನೆಯ ಪ್ರಾಣಿ, ಈ ಮಾತು ತುಂಬಾ ಮುಖ್ಯ. ಮನೆಯಿಂದ ಹೊರಬರುವಂತ ಮೊದಲನೇ ಪ್ರಾಣಿಯನ್ನ ನಾನು ನಿನಗೆ ಅರ್ಪಿಸುತ್ತೇನೆ ಅಂತೇಳಿ ಯೋಫ್ತಾನು ದೇವರಿಗೆ ಮಾತು ಕೊಟ್ಟ. ಆ ಮಾತು ಮತ್ತೆ ಓದೋಣ, ಡೌಟ್ ಇದ್ರೆ ಮತ್ತೆ ಓದೋಣ. 11ನೇ ಅಧ್ಯಾಯ 31. ಇದಲ್ಲದೆ ಅವನು ಯೆಹೋವನಿಗೆ 30-31. ಇದಲ್ಲದೆ ಅವನು ಯೆಹೋವನಿಗೆ, ನೀನು ಅಮ್ಮೋನಿಯರನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತ
ಬರುವಂತ ಪ್ರಾಣಿ ನಿನ್ನದೆ. ಮೊದಲು ಬರುವಂತ ಪ್ರಾಣಿ ನಿನ್ನದೆ. ಎಲ್ಲಿಂದ? ಮನೆಯ ಬಾಗಿಲಿನಿಂದ. ಈ ಮಾತು ನಾವು ನೆನ್ಪಿಟ್ಕೊಳ್ಳೋಣ. ದೇವರು ಯೋಫ್ತಾನ ಮಾತಿಗೆ ವಿಧೇಯನಾಗಿ ಯೋಫ್ತಾನಿಗೆ ಜಯವನ್ನ ದೇವರು ಕೊಟ್ಟಿದ್ದಾರೆ. ಹೀಗೆ 33 ಕಂಟಿನ್ಯೂ ಮಾಡೋಣ. ಅವನು ಅವರನ್ನು ಸೋಲಿಸಿ ಅರೋಯೇರಿನಿಂದ ಮಿನ್ನಿಚ್ಚಿನ ದಾರಿಯವರೆಗೂ ಅಬೇಲ್ ಕೆರಾಮೀಮಿನವರೆಗೂ 20 ಪಟ್ಟಣಗಳನ್ನು ಹಾಳು ಮಾಡಿಬಿಟ್ಟರು. ಹೀಗೆ ದೊಡ್ಡ ಜಯವಾಗಿ ಅಮ್ಮೋನಿಯರು ಇಸ್ರಾಯೇಲ್ಯರ ಮುಂದೆ ತಗ್ಗಿಸಲ್ಪಟ್ಟರು. ದೊಡ್ಡ ಜಯ ದೇವರು ಕೊಟ್ಟಿದ್ದಾರೆ. ಜೊತೆಗೆ ಹೋದವ್ರಿಗೂ ಫುಲ್ ಖುಷಿ, ಯೋಫ್ತಾನಿಗಂತೂ ಡಬಲ್ ಖುಷಿ. ಯಾಕೆ ಹೇಳಿ? ಮೊದಲನೇದಾಗಿ ಯೋಫ್ತಾನಿಗೆ ಕೆಟ್ಟ ಹೆಸರಿದೆ, ಸೊಸೈಟಿಯಲ್ಲಿ ಕೆಟ್ಟ ಹೆಸರಿದೆ. ಅಕ್ರಮ ಸಂತಾನ ಇವನು, ಒಳ್ಳೆ ಸಂತಾನವಲ್ಲ. ಈ ಹೆಸರಿನ ಮೇಲಿಂದ ಇವನ್ನ ಕರೆಯಲ್ಲ. ರೆಸ್ಪೆಕ್ಟ್ ಬರುತ್ತೆ. ರೆಸ್ಪೆಕ್ಟ್ ಯಾವ ರೆಸ್ಪೆಕ್ಟು? ಯುದ್ಧ ಗೆದ್ದಿದ್ದಾನೆ ಅನ್ನುವಂತ ರೆಸ್ಪೆಕ್ಟ್ ಅಲ್ಲ. ಯುದ್ಧ ಗೆದ್ದು ಬಂದಿಲ್ಲ ಇವನು, 20 ಪಟ್ಟಣಗಳನ್ನ ಹಾಳು ಮಾಡಿ ಬಂದಿದ್ದಾನೆ. ಇವನು ಕೆಪಾಸಿಟಿನೇ ಬೇರೆ. ಇಷ್ಟು ದಿನ ಇಂಥವನ್ನ ಕೂಡ ನಾವು ಆಡ್ಕೊಂಡ್ವಿ, ಇಷ್ಟು ದಿನ ಇಂಥವನ್ನ ಕೂಡ ನಾವು ಕೆಡದಾಗ ಮಾತಾಡ್ಕೊಂಡ್ವಿ ಅಂತ ಅವರಿಗೆ ಹೇಳನೆ ಆಗ್ಬೇಕು ಅಂತ ಎಬಿಲಿಟಿ ದೇವರು ಕೊಟ್ಟಿದ್ದಾರೆ. ಸೊ ಒಂದು ಅವನಿಗಿರುವಂತ ಕೆಟ್ಟ ಹೆಸರು ಹೋಗುತ್ತೆ, ಇನ್ನೊಂದು ಯುದ್ಧದಲ್ಲಿ ನಾನು ಗೆದ್ದು ಬಂದಿದ್ದೆ ಅನ್ನುವಂತ ಆ ಅಧಿಕಾರ, ಆ ಹೋದ ದೇವರು ಅವನಿಗೆ ಕೊಟ್ಟಿದ್ದಾರೆ. ಈಗ ಇದು ತುಂಬಾ ಪ್ರಾಮುಖ್ಯ. ಮನುಷ್ಯರಾಗಿ ನಾವು ದೇವರಿಂದ ಉಪಕಾರವನ್ನ ಹೊಂದುತ್ತೇವೆ, ಆದ್ರೆ ದೇವರಿಗೆ ನಾವು ಮಾಡಬೇಕಾಗಿರುವಂತ ಪ್ರತ್ಯುಪಕಾರವನ್ನ ನಾವು ಮಾಡಲ್ಲ. ದೇವರಿಗೆ ಪ್ರತ್ಯುಪಕಾರ ಮಾಡಬೇಕು. ಯಾವಾಗ? ಹರಕೆ ಮಾಡಿದಾಗ, ಪ್ರಾಮಿಸ್ ಮಾಡಿದಾಗ ಮಾಡ್ಲೇಬೇಕು. ಯಾಕಂತಂದ್ರೆ ದೇವರ ಪ್ರಾಮಿಸ್ಗೋಸ್ಕರ ಕಾಯ್ತಿರ್ತಾರೆ. 34ನೇ ವಚನ. ಯೋಫ್ತಾನು ಮಿಚ್ಪೆಯಲ್ಲಿದ್ದ ತನ್ನ ಮನೆಯನ್ನು ಸಮೀಪಿಸಿದಾಗ ಅವನ ಮಗಳು ದಮ್ಮಡಿ ಬಡಿಯುತ್ತಾ ನಾಟ್ಯವಾಡುತ್ತಾ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದಳು. ಯಾರು ಬಂದ್ರಂತೆ? ಮಗಳು. ಎಲ್ಲಿಂದ ಬರ್ತಿದ್ದಾಳೆ? ಮನೆಯಿಂದ. ಹೆಂಗ ಬರ್ತಿದ್ದಾಳೆ? ದಮ್ಮಡಿ ಬಡಿಯುತ್ತಾ ಅಂತಂದ್ರೆ ಫುಲ್ ಜೋಶು. ನಮ್ಮಪ್ಪ ಏನ್ ಅನ್ಕೊಂಡಿದ್ರೆ? ನಮ್ಮಪ್ಪ ಅಂದ್ರೆ ನಮ್ಮಪ್ಪ ಯುದ್ಧ ಗೆದ್ದು ಬಂದಿದ್ದಾನೆ. ಸುಮ್ಮನೆನಾ? 20 ಪಟ್ಟಣಗಳನ್ನ ಹಾಳು ಮಾಡಿ ಅಮ್ಮೋನಿಯರನ್ನು ಸೋಲಿಸಿ ತಲೆ ತಗ್ಗಿಸಿ ಬಂದಿದ್ದಾನೆ ನಮ್ಮಪ್ಪ. ಖುಷಿ ತಡ್ಕೊಳಕ್ ಆಗ್ತೀರಾ? ಏನಂತಾರೆ? ಆರ್ಕೆಸ್ಟ್ರಾ ಅರೇಂಜ್ ಮಾಡ್ಬಿಟ್ಟಿದ್ದಾನೆ. ಡ್ರಮ್ ಸೆಟ್ ಫುಲ್, ಟ್ರಂಪೆಟ್ಟು, ಪಿ ಡ್ರಮ್ಸು, ಪಾಪ ಫುಲ್ ಜೋರಾಗಿದೆ ಮನೆ ಹತ್ರ. ಮನೆಯಿಂದ ಯಾರು ಬರ್ತಿದ್ದಾರೆ? ಮಗಳು. ಖುಷಿಯಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಿದ್ದಾಳಂತೆ ನೋಡಿ. ದಮ್ಮಡಿ ಬಡಿಯುತ್ತಾ ನಾಟ್ಯ ಮಾಡುತ್ತಾ ಅವನನ್ನು ಎದುರುಗೊಳ್ಳುವುದಕ್ಕೆ ಬಂದಳು. ಆಕೆಯು ಅವನ ಒಬ್ಬಳೇ ಮಗಳು. ಮುಂದೆ ಅವನಿಗೆ ಬೇರೆ ಗಂಡು ಹೆಣ್ಣು ಮಕ್ಕಳು ಒಬ್ಬಳೇ ಮಗಳಂದ್ರೆ ಎಷ್ಟು ಮುದ್ದಾಗಿ ಬೆಳೆಸ್ಕೊಂಡಿರ್ಬೇಕಲ್ಲ. ತುಂಬಾ ಜನ ಮನೆಗಳಲ್ಲಿ ಗಂಡ್ಮಕ್ಳು ಜಾಸ್ತಿ ಇರ್ತಾರೆ. ಜಾಸ್ತಿ ಅಲ್ಲ, ಗಂಡ್ಮಕ್ಳೇ ಇರ್ತಾರೆ ಪೂರ್ತಿ. ಅವಾಗ ಅವ್ರಪ್ಪ ಯಾರಾದ್ರೂ ಬೇರೆಯವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಮಗಳಿದ್ದಾರೆ ಅಂತ ಅನ್ಕೊಳ್ಳಿ. ನಿನ್ ತರ ಮಗಳಿರ್ಬೇಕಾಯ್ತು ತಾಯಿ ನಮ್ಮ ಮನೆಯಲ್ಲಿ ಅಂತಾರೆ. ನಿನ್ ತರ ಒಂದ್ ಹೆಣ್ಮಗು ನಮ್ ಮನೇಲಿ ಇದ್ದಿದ್ರೆ ಎಷ್ಟ್ ಚೆನ್ನಾಗಿ ಓಡಾಡ್ತಿತ್ತು, ಎಷ್ಟ್ ಚೆನ್ನಾಗಿ ಕೆಲ್ಸಗಳೆಲ್ಲ ಮಾಡ್ಕೊಂಡು. ಇವ್ರು ಇದಾರೆ, ಒಂದು ಮೈಬಗ್ಸಿ ಕೆಲಸ ಮಾಡಲ್ಲ, ಮೈಬಗ್ಸ್ ಒಂದ್ ಕೆಲಸ ಮಾಡಲ್ಲ. ಹೆಣ್ಣು ಮಗು ಇದ್ದಿದ್ರೆ ಎಷ್ಟ್ ಚೆನ್ನಾಗಿ ಕೆಲಸ ಅಂತಾರೆ. ಯಾಕಂತಂದ್ರೆ ಹೆಣ್ಣು ಮಕ್ಕಳು ಅಂತಂದ್ರೆ ತಂದೆ ತಾಯಿಗಳಿಗೆ ತುಂಬಾ ಪ್ರೀತಿ. ಹಾಗಂತ ಗಂಡು ಮಕ್ಕಳ ಮೇಲೆ ಇಲ್ಲ ಅಂತಲ್ಲ, ಬಟ್ ಹೆಣ್ಣು ಮಕ್ಕಳ ಮೇಲಿರುವಂತ ಪ್ರೀತಿ ಒಂದ್ ಮೆಟ್ಟು ಜಾಸ್ತಿನೇ ಇರುತ್ತೆ. ಅದು ತಂದೆ ತಾಯಿಗಳಿಗೆ ಗೊತ್ತು. ನಾವ್ ಹೇಳಿದ್ರು ಕೂಡ ನಮ್ಗೆ ಅರ್ಥ ಆಗಲ್ಲ. ಸೊ ಪ್ರೀತಿ ಅನ್ನುವಂಥದ್ದು ಮಗಳ ಮೇಲೆ ಜಾಸ್ತಿ ಇರುತ್ತೆ ಅಂತ ನಮಗ ಅರ್ಥ ಆದ್ರೆ, ಒಬ್ಳೇ ಮಗಳು ಇನ್ನಷ್ಟು ಪ್ರೀತಿ ಇರಬೇಕು. ಗಂಡು ಮಗನೂ ಇಲ್ಲ, ಹೆಣ್ಣು ಮಗಳು, ಆಮೇಲೆ ಅಕ್ಕ ತಂಗಿನೂ ಇಲ್ಲ, ಒಬ್ಬಳೇ ಮಗಳು. ಫುಲ್ ಏನಿಲ್ಲ, ಏನೆಷ್ಟು ಲವ್ ತೋರಿಸ್ಬೇಕಾಗುತ್ತ ಅಪ್ಪನಿಗೆ ಅಷ್ಟು ಕಂಪ್ಲೀಟ್ ಲವ್ ತೋರಿಸ್ಬಿಟ್ಟು ಮಗಳನ್ನ ಬೆಳೆಸ್ತಿದ್ದಾನೆ. ಯಾರು? ಈ ಲವ್ ನ ತಡ್ಕೊಳಕ್ ಆಗ್ತೀರಾ? ಮಗಳು ಕೂಡ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ನಮ್ಮಪ್ಪ ಗೆದ್ದಿದ್ದಾನೆ ಅಂತ ಫುಲ್ ಊರೆಲ್ಲ ಹೇಳ್ಕೊಂಡು ದಮ್ಮಡಿ ಬಡಿಯುತ್ತಾ ನಾಟ್ಯ ಮಾಡುತ್ತಾ ಬರ್ತಿರ್ಬೇಕಾದ್ರೆ ಬೇರೆ ಯಾರು ಮಕ್ಕಳಿಲ್ಲ. 35ನೇ ವಚನ. ಆಕೆಯನ್ನು ನೋಡುತ್ತಲೇ ಕಾಣುತ್ತಾಳೆ, ಅವನು ತನ್ನ ಬಟ್ಟೆಯನ್ನು ಹರಿದುಕೊಂಡು ಅಯ್ಯೋ ನನ್ನ ಮಗಳೇ ನೀನು ನನ್ನನ್ನು ಕುಗ್ಗಿಸಿ ಬಿಟ್ಟಲ್ಲ, ನನಗೆ ಮಹಾ ಸಂಕಟವನ್ನುಂಟು ಮಾಡಿದ್ದಿ. ಮಗಳೇನೋ ಖುಷಿಯಿಂದ ಬರ್ತಿದ್ದಾಳೆ, ಮಗಳೇನೋ ನಾಟ್ಯವಾಡುತ್ತಾ ಬರ್ತಿದ್ದಾಳೆ, ಮಗಳೇನೋ ಆನಂದದಿಂದ ಬರ್ತಿದ್ದಾಳೆ. ಆದ್ರೆ ಅಪ್ಪನಿಗೆ ಖುಷಿ ಹೋಯ್ತು.
ಆನಂದ ಹೋಯ್ತು, ಜಯಿಸಿದ್ದೇನೆ ಎನ್ನುವಂತ ಅಹಂಕಾರ ಹೋಯ್ತು, ಎಲ್ಲ ಹೋಯ್ತು. ಬಿದ್ದೋಗ್ಬಿಡ್ತಿದ್ದಾನೆ, ಬಿದ್ದು ಬಿಟ್ಟಿದ್ದಾನೆ ನೆಲದ ಮೇಲೆ. ಬಿದ್ದು ಬಿಟ್ಟು ಬಟ್ಟೆ ಹರ್ಕೊಂಡು, ಮಗಳೇ ಮಗಳೇ ಯಾಕಮ್ಮ ಈ ತರ ಮಾಡಿದೆ ನೀನು, ಯಾಕೆ ಈ ತರ ಮಾಡಿದೆ, ನನ್ ಬಹಳ ದುಃಖ ಉಂಟು ಮಾಡಿದ್ದೆ ನೀನು, ನಿನ್ನಿಂದ ನನಗೆ ಬಹಳ ದುಃಖ ಆಗ್ತಿದೆ. ಮಗಳಿಗೆ ಅರ್ಥ ಆಗ್ತಿಲ್ಲ, ಮಗಳಿಗೆ ಅರ್ಥ ಆಗ್ತಿಲ್ಲ. ಯಾಕಂತಂದ್ರೆ ಯುದ್ಧ ಗೆದ್ದು ಬಂದಂತ ನಮ್ಮ ಅಪ್ಪ ನನ್ನನ್ನ ನೋಡಿದ ತಕ್ಷಣ ಅಪ್ಕೊಂಡು ಮುದ್ದಿಡ್ತಾನೆ ಅಂತ ನಾನ್ ಅಂದ್ಕೊಂಡ್ರೆ, ನೆಲದ ಮೇಲೆ ಬಿದ್ದು ಬಟ್ಟೆ ಹರ್ಕೊಂಡು ಅಳ್ತಿದ್ದಾನೇನು? ಸೋತೋದವ್ರತಾನೆ ಅಳ್ಬೇಕು. ಯುದ್ಧದಲ್ಲಿ ಸೋತೋದವರಾದ್ರೆ ಬಟ್ಟೆ ಹರ್ಕೊಳ್ಳೋದು, ಅಳೋದು ಇದೆಲ್ಲ. ಸೋತಿಲ್ಲ, ಗೆದ್ದಿದ್ಯಾ. ಅದು ಏನ್ ಸುಮ್ಮನೆ ಗೆದ್ದಿದ್ಯಾ ನೀನು, ದೊಡ್ಡದಾಗಿ ಬಹುಜಯವನ್ನ ನೀನು ಹೊಂದು ಬಂದಿದ್ಯಾ, ದೊಡ್ಡ ವಿಕ್ಟ್ರಿ ದೇವರು ಕೊಟ್ಟಿದ್ದಾರೆ. ಯಾಕಪ್ಪ ಬಿದ್ದು ಅಳ್ತಿದ್ಯಾ ಅಂತಂದ್ರೆ, ಅವಾಗ ಅಪ್ಪ ಹೇಳ್ತಿದ್ದಾನೆ ನೋಡಿ, ನಾನು ಬಾಯಿದೆರೆದು ಯೆಹೋವನಿಗೆ ಹರಕೆ ಮಾಡಿದ್ದೇನೆ, ನಾನು ಬಾಯಿದೆರೆದು ಯೆಹೋವನಿಗೆ ಹರಕೆ ಮಾಡಿದ್ದೇನೆ. ಮುಂದೆ ಹರಕೆ ಮಾಡಿದ್ದೇನೆ, ಬಾಯಿದೆರೆದು ಯೆಹೋವನಿಗೆ ಹರಕೆ ಮಾಡಿದ ಮೇಲೆ, ಸಾರಿ 35, ಅದಕ್ಕೆ ಹಿಂದೆಗೆಯಲಾರೆನು ಎಂದು ಕೂಗಿಕೊಳ್ಳಲು. ಅಪ್ಪ ಪ್ರಿಯರೇ, ಅಪ್ಪನಿಗೆ ಮಗಳ ಮೇಲೆ ಲವ್ ಇದ್ರೆ, ಅಪ್ಪನಿಗೆ ನಿಜವಾಗ್ಲೂ ಮಗಳ ಮೇಲೆ ಲವ್ ಇದ್ರೆ ದೇವ್ರ ಹತ್ರ ಮತ್ತೆ ಹೋಗ್ಬಿಟ್ಟು ಕೇಳುವುದಲ್ಲ, ದೇವ್ರೇ ಏನೋ ಬಾಯಿ ದುಡ್ಬಿಟ್ಟು ನಿಮ್ಮ ಹತ್ರ ಪ್ರಾಮಿಸ್ ಮಾಡ್ಬಿಟ್ಟೆ, ಸೊ ಪ್ಲೀಸ್ ನಾನು ಹೇಳಿರುವಂತ ಮಾತನ್ನ ಮತ್ತೆ ರಿಟರ್ನ್ ತಗೊಳ್ತಿದ್ದೀನಿ. ನಾನು ಅನ್ಕೊಂಡಿಲ್ಲ ನನ್ನ ಮಗಳು ಬರ್ತಾಳೆ ಅಂತ ನನ್ನ ಮನೆಯಿಂದ, ಸೊ ಮಗಳ ಜಾಗದಲ್ಲಿ ಬೇರೆ ಏನಾದ್ರು ಕೊಡ್ಲ ನಿನಗೆ, 1 ಕೊಡೋದು ಜಾಗದಲ್ಲಿ 2 ಕೊಡ್ತೀನಿ, 3 ಕೊಡ್ತೇನೆ, 4 ಕೊಡ್ತೇನೆ ಅಂತ ಕೇಳ್ಬೋದಿತ್ತಲ್ಲ ದೇವ್ರನ್ನ? ಕೇಳ್ಬೋದಿತ್ತ ಬೇಡ ಇಲ್ವಾ? ಕೇಳ್ಬೋದಿತ್ತ ಇಲ್ವಾ? ಕೇಳ್ಬೋದಿತ್ತು, ಹೌದಾ? ನಾನಾಗಿದ್ರೆ ಕೇಳ್ತಿದ್ದೆ. ಆ ಜಾಗದಲ್ಲಿ ವಿಲ್ಸನ್ ನಿಂತಿದ್ರೆ ವಿಲ್ಸನ್ ಖಂಡಿತ ಕೇಳ್ತಿದ್ದ. ಯಾಕಂತಂದ್ರೆ ಮಗಳು ಸರ್, ಒಬ್ಬಳೇ ಮಗಳು, ಆ ಒಬ್ಬ ಮಗಳನ್ನ ಹೇಗ್ ಕಳ್ಕೊಳಕ್ಕಾಗತ್ತೆ? ವಿಲ್ಸನ್ ನಿಂತಿದ್ರೆ ಮಾತ್ರ ವಿಲ್ಸನ್, ದೇವ್ರೆ ತಪ್ಪಾಗ್ಬಿಡ್ತು, ಬಾಯಿ ದೊಡ್ಬಿಟ್ಟೆ, ಏನು ಮಾಡೋದು, ಮನುಷ್ಯ ಅಲ್ವಾ, ನೀನ್ ದೊಡ್ಡ ಮನ್ಸು ಮಾಡ್ಕೊಂಡು ಸ್ವಲ್ಪ ಎಲ್ಲ ಮಾಡು, ನೀನ್ ಅನ್ಕೊಂಡ್ರೆ ಏನಾದ್ರು ಮಾಡ್ಬೋದು, ಖಂಡಿತ ಮಾತಾಡು. ಆದ್ರೆ ಯೋಫ್ತಾನು ಹೇಳ್ತಿರುವಂತ ಮಾತು ನೋಡಿ, ನಾನು ಬಾಯಿದಿರೋದು ಯೆಹೋವನಿಗೆ ಮಾತು ಕೊಟ್ಟಿದ್ದೇನೆ, ಅದಕ್ಕೆ ಹಿಂದೆಗೆಯಲಾರೆನು. ನೋಡಿ ಪ್ರಿಯರಿಗೆ, ಎಷ್ಟು ಕಮಿಟ್ಮೆಂಟ್ ಇದೆ ದೇವರಿಗೆ. ನಾನು ಮಾತು ಕೊಟ್ಟಿದ್ದೇನೆ, ಅದನ್ನ ಏನ್ ಮಾಡಕ್ಕಾಗಲ್ಲ. ದಿಸ್ ಈಸ್ ದ ಪ್ರಾಮಿಸ್ ಅಂದ್ರೆ ಇದು, ಪ್ರಾಮಿಸ್ ಅಂದ್ರೆ ಇದು. ನಾನು ಮಾತು ಕೊಟ್ಟಿದ್ದೇನೆ, ಹಿಂದೆಗೆಯಕ್ಕಾಗಲ್ಲ, ಐ ಕಾಂಟ್. ನಾವು ಅನೇಕ ಬಾರಿ ಮನುಷ್ಯರಿಗೆ ಮಾತು ಕೊಟ್ರೆ ತುಂಬಾ ಸತಿ ಅದನ್ನ ಪೋಸ್ಟ್ಪೋನ್ ಮಾಡಿ 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 1 ತಿಂಗಳಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀವಿ, 1 ವರ್ಷ ಆದ್ರೂ ಕೊಟ್ಟಿರಲ್ಲ. ಬರೋ ತಿಂಗಳು ಕೊಡ್ತೀನಿ, ಹಿಂಗೆ ವರ್ಷನೇ ಆಗ್ಬಿಡುತ್ತೆ. ಮನುಷ್ಯರಿಗೆ ಕೊಟ್ಟಿರೋ ಮಾತೇ ನಾವು ನಿಲ್ಲಿಸ್ಕೊಳಕ್ ಆಗದೆ ಇರಬೇಕಾದ್ರೆ, ದೇವರಿಗೆ ಮಾತು ಕೊಡೋ ವಿಷಯದಲ್ಲಿ ನೀವು ಎಷ್ಟು ಎಚ್ಚರಿಕೆ ಆಗಿರಬೇಕು ಒಮ್ಮೆ ಅರ್ಥ ಮಾಡ್ಕೊಳ್ಳೋಣ. ನಾನು ಬಾಯಿದೆರೆದು ಮಾತು ಕೊಟ್ಟಿದ್ದೇನೆ ಸ್ವಾಮಿ, ಮಾತು ಕೊಟ್ಟಿದ್ದೇನೆ, ಅದನ್ನ ಹಿಂದೆಗೆಯಲಾರೆನು ಅಂತ ಹೇಳಿ ಕೂಗಿಕೊಳ್ಳಲು ಆಕೆ ಅವನಿಗೆ, ನನ್ನ ತಂದೆಯೇ, ನೀನು ಬಾಯಿದೆರೆದು ಯೆಹೋವನಿಗೆ ಹರಕೆ ಮಾಡಿದ ಮೇಲೆ ಆತನು ನಿನ್ನ ಶತ್ರುಗಳಾದ ಅಮ್ಮೋನಿಯರಿಗೆ ಮುಯಿ ತೀರಿಸಿದರಿಂದ ನಿನ್ನ ಬಾಯಿಂದ ಹೊರಟದ್ದನ್ನೇ ನೆರವೇರಿಸು. ನನ್ನ ಬೈಬಲ್ ಅಲ್ಲಿ ಹಂಗಿದೆಯಾ? ಎಲ್ಲರ ಬೈಬಲ್ ಅಲ್ಲ ಹಂಗೆ ಇದೆಯಾ? ಎಲ್ಲರ ಬೈಬಲ್ ಅಲ್ಲ ಹಂಗೆ ಇದೆಯಲ್ಲ? ಏನಂತೆ ಸ್ವಾಮಿ, ಅಪ್ಪ ನೀನು ಬಾಯಿದಿರೋದು ದೇವರಿಗೆ ಮಾತು ಕೊಟ್ಟ, ನೀನ್ ದೇವರಿಗೆ ಮಾತು ಕೊಟ್ಟಿರೋದ್ರಿಂದಾನೇ ತಾನೇ ದೇವರು ಅಮ್ಮೋನಿಯರ ಕೈಯಿಂದ ನಿನಗೆ ಜಯ ಕೊಟ್ಟಿರೋದು. ಮತ್ತೆ ದೇವರು ತನ್ನ ಮಾತನ್ನ ನೆರವೇರಿಸಿಕೊಂಡಿರಬೇಕಾದ್ರೆ ನೀನ್ ಯಾಕೆ ನೀನು ಕೊಟ್ಟಂತ ಮಾತನ್ನ ಹಿಂದೆಗಿದ್ಯಾ? ನೀನ್ ಯಾಕೆ ನೀನ್ ಕೊಟ್ಟಂತ ಮಾತನ್ನ ನೆರವೇರಿಸಲ್ಲ? ನಿನ್ನ ಬಾಯಿಂದ ಏನಾದ್ರೂ ಬಂದಿದ್ಯಲ್ಲ, ನಿನ್ ದೇವ್ರಿಗೆ ಏನಾದ್ರೂ ಹರಕೆ ಮಾಡಿದ್ಯಲ್ಲ, ನಿನ್ ದೇವ್ರಿಗೆ ಏನಾದ್ರೂ ಪ್ರಾಮಿಸ್ ಮಾಡಿದ್ಯಲ್ಲ, ಅದನ್ನ ನೆರವೇರಿಸು. ಅಂದ್ರೆ ಅರ್ಥ ಏನ್ ಹೇಳಿ? ಅಂದ್ರೆ ಇವಾಗ ಮಗಳ ಉದ್ದೇಶ ಏನು? ಮಗಳ ಉದ್ದೇಶ ಏನ್ ಹೇಳಿ? ಪ್ರಾಣ ಬಿಡಕ್ಕಾದ್ರೂ ರೆಡಿ. ಯಾರು? ಮಗಳು. ಇದು ನಮ್ಗೆ ಅರ್ಥ ಆಗ್ಬೇಕಾದಂತ ವಿಷಯ ಗೊತ್ತಪ್ಪ. ಮಗಳನ್ನ ಯೋಫ್ತಾನು ಹೆಂಗ್ ಬೆಳೆಸಿರ್ಬೇಕು ಅಂತ, ಮಗಳನ್ನ ಯೋಫ್ತಾನು ಹೆಂಗೆ ಬೆಳೆಸಿದ್ರೆ ಯೋಫ್ತಾನ ಮಗಳ ಮಾತು ಹೇಳ್ತಾಳೆ. ಯಾವ ಲೆವೆಲ್ಗೆ ನನಗೆ ನೀನು ಗೌರವ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಮಗಳೇ,
ನಾಳೆ ಬೆಳಿಗ್ಗೆ ನಾನು ಸತ್ತೋದ್ರು ಕೂಡ ನನ್ನ ವಿಷಯದಲ್ಲಿ ನೀನು ಅಳಬೇಡ. ದೇವರಿಗೆ ನೀನು ಮಾತು ಕೊಟ್ರೆ ತಪ್ಪು ಬೇಡ ಮಗಳೇ. ಎಷ್ಟು ಟ್ರೈನ್ ಮಾಡಿದ್ರೆ ಮಗಳ ಮಾತು ಹೇಳ್ತಾಳೆ, ನೆನಪು ಮಾಡ್ಕೊಳ್ಳಿ. ಒಮ್ಮೆ ಯೋಚನೆ ಮಾಡಿ, ಅಪ್ಪ ನೀನು ಮಾತು ಕೊಟ್ಟಿದ್ಯಲ್ಲ, ನೀನು ಕೊಟ್ಟಿರೋ ಮಾತಿನ ಪ್ರಕಾರವಾಗಿ ನೀನು ಮಾಡು. ನಮ್ಮ ಮಕ್ಕಳ ಲೆವೆಲಾಗಿ ನಮ್ಮ ಮಕ್ಕಳನ್ನ ನಾವು ಬೆಳೆಸಲಿಕ್ಕೆ ನಮ್ಮಿಂದ ಆಗುತ್ತೆ. ಅವನು ಮನುಷ್ಯರನ್ನ ಬೇಸ್ ಮಾಡ್ಕೊಂಡು ಬೆಳೆಸ್ತಿಲ್ಲ ಪ್ರೇಯರೇ. ಮನುಷ್ಯರನ್ನ ನೀನು ರೆಸ್ಪೆಕ್ಟ್ ಕೊಡು, ಮನುಷ್ಯರಿಗೆ ನೀನು ಅಧೀನರಾಗು, ನಿನಗೆ ಮದುವೆ ಮಾಡ್ತೇನೆ, ನಿನ್ ಗಂಡ ನನಗೆ ಅಧೀನರಾಗು, ಈ ತರ ಎಲ್ಲ ಏನಂತಾರೆ ಬೋಗಸ್ ಮಾತುಗಳನ್ನೆಲ್ಲ ಹೇಳ್ತಿಲ್ಲ ಅಪ್ಪ. ಏನಂತ ಹೇಳ್ಕೊಡ್ತಿದ್ದಾನೆ ಗೊತ್ತಾ? ನಾನೊಂದು ವೇಳೆ ನಾಳೆ ಬೆಳಿಗ್ಗೆ ಬಂದು ದೇವರನ್ನ ದೂಷಿಸುವಂತಂದ್ರು ಕೂಡ ಬಾಯಿದೆರೆದು ನಿನ್ನ ಬಾಯಿಂದ ದೇವರನ್ನ ದೂಷಿಸಬಾರದು. ನಾನೇ ನಾಳೆ ಬೆಳಿಗ್ಗೆ ಬಂದು ನಾನು ಮಾಡಿದಂತ ಹರಕೆಯನ್ನ ನಾನೇ ಮೀರ್ತೇನೆ ಅಂತ ಹೇಳಿದ್ರು ಕೂಡ ಮಗಳೇ, ನೀನು ಹರಕೆಯನ್ನ ಯಾವತ್ತು ಹೆಂಗೆ ಬೆಳೆಸಿದ್ರೆ ಯೋಗ್ತಾನು. ಈಸ್ ಅ ರಿಯಲ್ ಫಾದರ್, ನಿಜವಾದ ತಂದೆ ಯೋಗ್ತಾನು. ನಾವಲ್ಲ. ನಮಗೂ ಇರ್ತಾರೆ ಮಕ್ಕಳು. ಒಂದ್ ಪ್ಯಾಕೆಟ್ ಹಾಲು ತಗೊಂಬ ಅಂತಂದ್ರೆ ತಗೊಂಬರಲ್ಲ. ನಿಜ. ಹಾಲ್ ಪ್ಯಾಕೆಟ್ ಎಲ್ಲಿರುತ್ತೆ ಅಂಗಡಿ? ಅಷ್ಟು ದೂರ ಇರಲ್ಲ, ಪಕ್ಕದಲ್ಲೇ ಇರುತ್ತೆ. ಎರಡು ಬಿಲ್ಡಿಂಗ್ ಬಿಟ್ರೆ, 2 ಮನೆ ಬಿಟ್ರೆ 3ನೇ ಬಿಲ್ಡಿಂಗ್. ಹೋಗಲ್ಲ. ಹೋಗಕ್ ನಮ್ಗೆ ಏನ್ ಭಾರ? ನಮಗೆ ಹೇಳ್ಬಾರ್ದು, ಹೋಗಕ್ಕೆ ನಮ್ಗೆ ಭಾರ. ಇಂಥ ಮಕ್ಕಳು ನಮಗಿದ್ರೆ, ಯೋಫ್ತಾನ ಮಕ್ಕಳು ನೋಡಿ ಪ್ರೇರೆ, ಯೋಫ್ತಾನ ಮಗಳು ನೋಡಿ ಹೆಂಗೆ ಯೋಫ್ತಾನಿಗಿಂತ ಜಾಸ್ತಿ ಮರ್ಯಾದೆ ದೇವರಿಗಿದೆ. ಯೋಫ್ತಾನಿಗಿಂತ ಜಾಸ್ತಿ ರೆಸ್ಪೆಕ್ಟ್ ದೇವರಿಗಿದೆ. ಅಪ್ಪ ನೀನೊಂದು ವೇಳೆ ಮಾತು ಕೊಟ್ಟಿದ್ರೆ ಅದನ್ನ ನೆರವೇರಿಸು. ಆದ್ರೆ ಒಂದು ರಿಕ್ವೆಸ್ಟ್. ಏನ ರಿಕ್ವೆಸ್ಟ್? ತನ್ನ ತಂದೆಗೆ ನನ್ನ ಬಿನ್ನಹವನ್ನು ಲಾಲಿಸು. 2 ತಿಂಗಳುಗಳವರೆಗೆ ನನ್ನನ್ನು ಬಿಡು. ನಾನು ನನ್ನ ಗೆಳತಿಯರೊಡನೆ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ನನ್ನ ಕನ್ಯಾವ್ಯಸ್ಥೆಗೋಸ್ಕರ ಗೋಳಾಡುವೆನು ಅನ್ನಲು ಅವನು 2 ತಿಂಗಳ ತನಕ ಹೋಗಿ ಬಾ ಎಂದು ಕೇಳಿ ಕಳುಹಿಸಿದನು. ಆಕೆಯು ಸಖಿಯರ ಸಹಿತವಾಗಿ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ತನ್ನ ಕನ್ಯಾವಸ್ಥೆಗೋಸ್ಕರ ಗೋಳಾಡಿದಳು. 2 ತಿಂಗಳುಗಳು ಕಳೆದ ನಂತರ ಆಕೆಯು ತಿರುಗಿ ತಂದೆಯ ಹತ್ತಿರ ಬರಲು ಅವನು ತನ್ನ ಹರಕೆಯನ್ನು ಆಕೆಯು ಪುರುಷನನ್ನರಿಯದವಳು. ಇಸ್ರಾಯೇಲ್ಯರ ಹೆಣ್ಣು ಮಕ್ಕಳು ಪ್ರತಿ ವರ್ಷದಲ್ಲಿಯೂ 4 ದಿವಸ ಗಿಲ್ಯಾದ್ಯನಾದ ಯೋಫ್ತಾನ ಮಗಳನ್ನು ವರ್ಣಿಸುತ್ತಾರೆ. ಇದು ಅವರಲ್ಲಿ ಒಂದು ನೋಡಿ ಪ್ರೇರೆ. ದೇವರಿಗೆ ಮಾತು ಕೊಡೋದಂತಂದ್ರೆ ಇಟ್ಸ್ ನಾಟ್ ಎ ಜೋಕ್. ದೇವರಿಗೆ ಮಾತು ಕೊಡೋದು ಅಂತಂದ್ರೆ ಇಟ್ಸ್ ನಾಟ್ ಎ ಜೋಕ್ ಥಿಂಗ್. ದೇವರಿಗೆ ಮಾತು ಕೊಡ್ತಿದ್ದೇವೆ ನಾವು. ಯಾರವರು? ಭೂಮಿಯನ್ನು, ಆಕಾಶವನ್ನು, ಆಕಾಶದಲ್ಲಿರುವಂತ ಸಮಸ್ತವನ್ನು, ಭೂಮಿಯಲ್ಲಿರುವಂತ ಸಮಸ್ತವನ್ನು ಉಂಟು ಮಾಡಿ ಸರ್ವಕ್ಕೂ ಅಧಿಕಾರಿಯಾಗಿರುವಂತ ದೇವರು. ಆ ದೇವರಿಗೆ ನಾವು ಮಾತು ಕೊಡ್ತಿದ್ದೇವೆ. ಎಷ್ಟು ಕೇರ್ಫುಲ್ ಆಗಿರ್ಬೇಕಲ್ಲ. ನಾವು ಮಾತು ಕೊಟ್ಟಿದ್ದೇವೆ ಏನಾದ್ರು ದೇವರಿಗೆ? ಏನಾದ್ರು ಮಾತು ಕೊಟ್ಟಿದ್ದೇವೆ? ರೀಸೆಂಟ್ ಆಗಿ ಒಂದು 6 ಜನ ಮಾತು ಕೊಟ್ರು ದೇವರಿಗೆ. ರೀಸೆಂಟ್ ಆಗಿ 6 ಜನ ಮಾತು ಕೊಟ್ರು. ಏನಂತ ಮಾತು ಕೊಟ್ರು? 6 ಜನ ಏನಂತ ಕೊಟ್ರು? ಕೇಳಿದ್ರು, ಪ್ರಶ್ನೆ ಕೇಳಿದ್ರು. ನೀರಲ್ಲಿ ಇಳಿದ ತಕ್ಷಣ ಕೇಳಿದ್ರು. ಯಾರಾದ್ರು ಒತ್ತಾಯ ಮಾಡಿದ್ರ? ಯಾಕೆ ದೀಕ್ಷಾ ಸ್ನಾನ ತಗೊಳ್ತಿದ್ಯಾ? ನನ್ನ ಪಾಪಗಳು ಕ್ಷಮಿಸಲ್ಪಡೋದಕ್ಕೋಸ್ಕರ, ಪರಲೋಕಕ್ಕೆ ಹೋಗೋದಕ್ಕೋಸ್ಕರ. ಎಲ್ಲಿವರೆಗೂ ದೇವರಿಗೋಸ್ಕರ ಬದುಕ್ಬೇಕು ಅನ್ಕೊಂಡಿದ್ಯಾ ಅಂತಂದಾಗ ಎಲ್ಲರೂ ಒಂದೇ ಡೈಲಾಗ್. ಏನು ಹೇಳಿ? ಹೇಳಿದ್ರ? ಉಸಿರೋಗೋವರೆಗೂ, ಸಾಯೋವರೆಗೂ, ಕೊನೆಯ ದಿನದವರೆಗೂ, ಕೊನೆಯ ಕ್ಷಣದವರೆಗೂ. ಇದು ಯಾರಿಗೆ ಮಾತು ಕೊಟ್ಟಂಗೆ? ದೇವರಿಗೆ ಮಾತು ಕೊಟ್ಟ. ಇವಾಗ ದೇವರಿಗೆ ಮಾತು ಕೊಟ್ಟಂತ ನಮ್ಮನ್ನು ದೇವರು ಯಾವ ಲೆವೆಲ್ಗೆ ಪ್ರೊಟೆಕ್ಟ್ ಮಾಡ್ತಾರೆ ಅಂತಂದ್ರೆ ಪ್ರಿಯರೇ, ನಿನ್ನ ಟೈಮ್ ಆಗೋವರೆಗೂ ದೇವರು ನಿಮ್ಮನ್ನ ಕಾಪಾಡ್ತಾನೆ ಇರ್ತಾರೆ. ದೊಡ್ಡ ಲಾರಿ ಬಂದ್ಬಿಟ್ಟು ನಿಮ್ ಮನೆಗೆ ಗುದ್ದು ಬಿಡ್ಲಿ, ನಿಮ್ ಮನೇಲಿ ಎಲ್ಲರೂ ಸಾಯ್ತಾರೆ, ನೀನ್ ಸಾಯಲ್ಲ ಅಷ್ಟೇ. ನಿಜ. ದೊಡ್ಡ ಲಾರಿ ಬಂದ್ಬಿಟ್ಟು ಬುದ್ಕೊಂಡ್ಬಿಡ್ಲಿ. ಯಾಕಂತಂದ್ರೆ ನೀನ್ ನನಗೆ ಮಾತು ಕೊಟ್ಟಿದ್ಯಲ್ಲ, ಏನಂತ? ಉಸಿರಿರುವ ಕೊನೆಯ ದಿನದವರೆಗೂ, ಕೊನೆಯ ಉಸಿರವರೆಗೂ ನಾನು ನಿನಗೋಸ್ಕರ ಬದುಕ್ತೇನೆ ಅಂತ ಮಾತು ಕೊಟ್ಟಿದ್ಯಲ್ಲ. ಆ ಮಾತು ನೀನ್ ನೆರವೇರಿಸ್ಬೇಕಂದ್ರೆ ನಾನು ಉಳಿಸ್ಕೋಬೇಕು. ಆ ಮಾತು ನೀನ್ ನೆರವೇರಿಸ್ಬೇಕಂತಂದ್ರೆ ನೀನ್ ಈಗ್ಲೇ ಹೋಗ್ಬಿಡ್ರೆ ಹೆಂಗೆ? ನೋ, ನಿನ್ನ ಮಾತನ್ನ ನಾನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ನಿನ್ನನ್ನ ಕಾಪಾಡ್ತೇನೆ, ನಿನ್ನ ನನ್ನ ಮೇಲೆ ಎತ್ತುತ್ತೇನೆ, ನಿನ್ನ ನನ್ನ ಉದ್ಧಾರ ಮಾಡ್ತೇನೆ, ನಿನ್ನ ನನ್ನ ಮೇಲಕ್ಕೆ ತರ್ತೇನೆ.
ಆದರೆ ಮೇಲಕ್ಕೆ ಹೋದ ಮೇಲೆ, ಕಾಪಾಡಲ್ಪಟ್ಟ ಮೇಲೆ, ಉಸಿರು ನಿಂತ ಮೇಲೆ, ದೇವರು ಮಾಡಿದಂತ ಉಪಕಾರಗಳನ್ನ ನಾವು ಮರೆತು ಹೋಗ್ಬಿಟ್ಟು ದೇವ್ರ ಚರ್ಚ ಒಗಡ, ಬೈಬಲ ಓದೋಣ, ವಾಕ್ಯನ ಬರ್ಕೊಳ್ಳೋಣ, ಕೇರ್ಲೆಸ್ ಜಾಸ್ತಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವರಿಗೆ ಮಾತು ಕೊಟ್ವಾ, ದೇವರಿಗೆ ಪ್ರಮಾಣ ಮಾಡಿದೀವ, ಹಿಂದಕ್ಕೆ ತೆಗಿಬಾರದು. ದಯವಿಟ್ಟು ಹಾಗಂತ 6 ಜನಕ್ಕೆ ಮಾತ್ರ ಈ ಮಾತಲ್ಲ. ಇಲ್ಲಿ ಕೊಡ್ತಿರುವಂತ ನಾವೆಲ್ಲರೂ ಕೂಡ ದೀಕ್ಷಾ ಸ್ಥಾನ ತೆಗೆದುಕೊಂಡವರೆಲ್ಲ ಒಂದಲ್ಲ ಒಂದು ದಿನ, ಇಲ್ಲಿ ಕೊಡ್ತಿರುವಂತ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇದೇ ಪ್ರಮಾಣಗಳನ್ನ ಮಾಡಿದಂತವರೇ. ಅವರು ಕೂಡ ಇದೇ ಪ್ರಶ್ನೆಗಳನ್ನ ಕೇಳಿದ್ರಲ್ಲ ಪ್ರಿಯ, ಇದೇ ಪ್ರಶ್ನೆಗಳನ್ನ ಕೇಳಿದ್ರ. ಬಲವಂತ ಇದೆಯಾ, ಯಾಕೆ ನಂಬ್ತಿದ್ದೀರಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಕೇಳಿದ್ರ. ಮತ್ತೆ ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟಿರುವವರಾದರೆ, ಆ ಉತ್ತರ ದೇವರಿಗೆ ಪ್ರಾಮಿಸ್ ಮಾಡುವುದಾದರೆ, ಆ ಪ್ರಾಮಿಸ್ಗೆ ತಕ್ಕಂತೆ ನಾವು ಬದುಕ್ತಿದ್ದೇವ. ಒಂದು ವೇಳೆ ಈ ಕ್ಷಣ ನಾವು ಹೋದ್ರೆ, ಈ ಕ್ಷಣದಲ್ಲಿ ನಾವು ದೇವರಿಗೋಸ್ಕರ ಬದುಕ್ತಿದ್ದೇವ. ಇದು ಇಂಪಾರ್ಟೆಂಟ್. ದೇವರ ಮಕ್ಕಳು, ದೇವರು ನಮಗೆ ಕೊಟ್ಟಿರುವಂತಹ ಮಹತ್ತರವಾದಂತಹ ಈ ಉಸಿರು, ಈ ಜೀವನ, ಈ ಕುಟುಂಬ, ಈ ಸೇವೆ, ಈ ವಾಕ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಾಕ್ಯ ಬೇರೆ ಎಲ್ಲೂ ಸಿಗಲ್ಲ ನಿಮಗೆ. ತುಂಬಾ ಜನ ಬೇರೆ ಸಭೆಗಳಲ್ಲಿ ಗೋಳಾಡ್ತಿದ್ದಾರೆ, ನರಳಾಡ್ತಿದ್ದಾರೆ. ಇಲ್ಲಿ ಸರಿಯಾದಂತ ವಾಕ್ಯ ಇಲ್ಲ, ಸತ್ಯವಾದಂತ ವಾಕ್ಯ ಇಲ್ಲ, ನಮ್ಗೆ ಬೇಕು 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 ಅಂತ ದೇವರ ಹತ್ರ ಮೊರೆ ಇಡ್ತಿದ್ದಾರೆ ಕಣ್ಣೀರಿಟ್ಟು. ನಮ್ಗೆ ಇದು ಉಚಿತವಾಗಿ ಸಿಗ್ತಿದೆ. ಉಚಿತವಾಗಿ ಸಿಕ್ಕಿರೋದ್ರಿಂದ ನಮ್ಗೆ ಏನ್ ಗೊತ್ತಿಲ್ಲ, ವ್ಯಾಲ್ಯೂ ಗೊತ್ತಿಲ್ಲ. ಹಾಗಾಗಿದ್ರೆ ದೇವರ ಮಕ್ಕಳು, ದೇವರಿಗೋಸ್ಕರ ಜೀವಿಸೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಬದುಕೋಣ. ನಿಮಗೆ ಉಸಿರನ್ನು ಕೊಟ್ಟಂತ ದೇವರು, ನಿಮಗೆ ಬದುಕನ್ನ ಕೊಟ್ಟಂತ ದೇವರು, ಆ ದೇವರಿಗೋಸ್ಕರ ನಾವು ಉಸಿರಿರುವ ಕೊನೆಯ ದಿನದವರೆಗೂ ಜೀವಿಸಬೇಕು. ಹಾಗಾಗಿ ಯೆಫ್ತಾನ ಮಾತು ಕೊಟ್ಟಿದ್ದಾನೆ, ಆ ಮಾತನ್ನ ಎಂದಿಗೂ ಹಿಂದೆಗಿಲ್ಲ. ನಾವು ದೇವರಿಗೆ ಮಾತು ಕೊಟ್ಟಿದ್ದೇವೆ, ಹಿಂದೆಗಿದ್ದೇವೆ, ಲೋಕದಲ್ಲಿ ಬಿದ್ದೋಗ್ತಿದ್ದೇವೆ, ಮತ್ತೆ ಲೋಕಕ್ಕೆ ಹೋಗ್ತಿದ್ದೇವೆ, ಮತ್ತೆ ಲೋಕದ ಚಟುವಟಿಕೆಗಳು ನಮ್ಮಲ್ಲಿ ಮತ್ತೆ ಬರ್ತಿದ್ಯಾ. ಒಂದು ವೇಳೆ ಬರುವುದಾದ್ರೆ ದೇವರಿಗೆ ಮಾತಾಡಿದ್ರೆ ನಾನೇನೋ ಮಾಡಿದೆ, ನೀನೇನೋ ಮಾಡಿಲ್ಲ, ಆಯ್ತು ಹೋಗ್ಬಿಡು. ನಾವು ದೇವರು ಸುಮ್ಮನೆ ಬಿಡುವ ಆತನಲ್ಲ. ದೇವರು ಕಾಯ್ತಿರ್ತಾರಂತೆ. ಹರಕೆ ಮಾಡಿದ್ಮೇಲೆ ದೇವರು ಕಾಯ್ತಿರ್ತಾರಂತೆ. ಒಂದು ಒಳ್ಳೆ ಮಾತಿರುತ್ತೆ. ಪ್ರಸಂಗಿ 5ನೇ ಅಧ್ಯಾಯ 4 ಅಥವಾ 4ನೇ ಅಧ್ಯಾಯ 5ನೇ ವಚನ. ದಯವಿಟ್ಟು ನೋಡಿ, ವಚನ ಸಿಗ್ತದೆ. ಇನ್ನೊಂದು ವೇಳೆ ದೇವರಿಗೆ ಹರಕೆ ಮಾಡಿದರೆ ಅದನ್ನು ತಡ ಮಾಡಬೇಡ, ಮಾಡುವುದಕ್ಕೆ, ನೆರವೇರಿಸೋದಕ್ಕೆ. ಪ್ರಸಂಗಿ ಗ್ರಂಥ ಜ್ಞಾನೋಕ್ತಿಗಳ ನಂತರ ಇರುತ್ತೆ ನೋಡಿ. ಪ್ರಸಂಗಿ 5ನೇ ಅಧ್ಯಾಯ 4ನೇ 5ನೇ ಅಧ್ಯಾಯ 4. ನೀನು ದೇವರಿಗೆ ಹರಕೆಯನ್ನು ಕೊಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢನಿಗೆ ಒಲಿಯನು. ಅದನ್ನು ತೀರಿಸೋದಕ್ಕೆ ತಡ ಮಾಡ. ನಾವು ದೇವರಿಗೆ ಪ್ರಮಾಣ ಮಾಡಿದೀವ, ಹರಕೆ ಮಾಡಿದ್ದೇವ, ದಯವಿಟ್ಟು ಅದನ್ನು ತೀರಿಸೋದಕ್ಕೆ ತಡ ಮಾಡಬೇಡಿ. ಇವತ್ತು ತುಂಬಾ ಜನ ಅನ್ಯರು ಹಿಂಗಾದ್ರೆ ಹರಕೆ ಮಾಡಿರ್ತಾರಲ್ಲ. ನಮ್ಮ ಮನೆ ಹತ್ರ ಒಂದು ದೊಡ್ಡ ದೇವಸ್ಥಾನ ಇದೆ, ಅಲ್ಲಿ ಒಂದು ದೊಡ್ಡ ಮರ ಇದೆ. ಆ ಮರಕ್ಕೆ ಒಂದು ಪರ್ಟಿಕ್ಯುಲರ್ ಡೇ ಬರುತ್ತೆ, ಹಬ್ಬ ಬರುತ್ತೆ. ಅವತ್ತೇನ್ ಮಾಡ್ತಾರೆ ಗೊತ್ತಾ ಪ್ರಿಯರೇ? ದಾರ ಸುತ್ತಾರೆ, ಏನದು ಮರದ ಸುತ್ತಾರೆ, ಸುತ್ತೋದು. ಮತ್ತೆ ನೆಕ್ಸ್ಟ್ ವರ್ಷ ಆ ಟೈಮ್ ವರೆಗೂ ಬರಲ್ಲ ಅವರು. ಸುತ್ತು. ಯಾಕೆ ಸುತ್ತಾರೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅರ್ಥ ಆಗಿರುವಂತದ್ದು, ನನಗೆ ಗೊತ್ತಿರುವಂತದ್ದು ಏನಂತಂದ್ರೆ, ದೇವರೇ ನನಗೆ ಇಂಥದ್ದನ್ನ ಮಾಡು, ನಾನು ನಿನಗೆ ಇಂಥದ್ದನ್ನ ಮಾಡ್ತೇನೆ ಅಂತಾನೆ ಅದ್ರ ಉದ್ದೇಶ. ದೇವರೇ ನನಗೆ ಇಂಥದ್ದು ಒಳ್ಳೇದು ಮಾಡು, ನೀನು ಮಾಡಿದ್ರೆ ನಾನು ನಿನಗೆ ಇಂಥದ್ದನ್ನ ಮಾಡ್ತೇನೆ ಅಂತ ಪ್ರಾಮಿಸ್ ಐತೇನೆ. ಅದನ್ನು ಹರಕೆ. ಇದು ನೋಡ್ಬಿಟ್ಟು ಕ್ರೈಸ್ತರಾಗಿರುವಂತವ್ರು ಕೂಡ ಬೆಲಂಗಣಿ ಅಂತ ಒಂದಿದೆ, ತಮಿಳುನಾಡಲ್ಲಿ ಬೆಲಂಗಣಿ. ಅಲ್ಲೂ ಕೂಡ ಹರಕೆ ಮಾಡ್ತಾರೆ. ಹೆಂಗೆ? ಸ್ವಾಮಿ ನೀನ್ ನನ್ಗೆ ಒಳ್ಳೇದು ಮಾಡಿದ್ರೆ ನಾನು ನನ್ನ ತಲೆ ಕೂದಲು ಕೊಟ್ಬಿಡ್ತೀನಿ. ಇದು ಹರಕೆ ಇದಾ? ಇನ್ನೂ ಒಂದು ಜಾಗ ಇದೆ, ಒಂದು ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಇರುತ್ತೇನೋ, ಅದು 1 ಕಿಲೋಮೀಟರ್ ಇನ್ನೂ ಜಾಸ್ತಿ ಇರುತ್ತಾ? ಮರಳು ಫುಲ್ಲು ಅದಕ್ಕೆ ಅಂತ ಹಾಕ್ಸಿದಾರೋ ಏನೋ ಗೊತ್ತಿಲ್ಲ. ಫುಲ್ಲು ಮರಳು. ಮೊಣಕಾಲ್ ಸೇವೆ, ಮೊಣಕಾಲಲ್ಲಿ ನಡ್ಕೊಂಡು ಬರ್ತಿರ್ತಾರೆ ಬಿಸಿಲಲ್ಲಿ. ತುಂಬಾ ಬೇಜಾರಾಗುತ್ತೆ ಅವ್ರು ನೋಡಿದ್ರೆ. ಮೊಣಕಾಲಲ್ಲಿ ಸಾಮಾನ್ಯವಾದದ್ದಲ್ಲ, 1-2 ನಿಮಿಷ ನಮ್ಗೆ ಮೊಣಕಾಲು ಪ್ರಾರ್ಥನೆ ಮಾಡ್ಬೇಕಂದ್ರೆ ನಮಗೆ ನೋವು ಬರುತ್ತೆ. ಅವ್ರು ಮರಳಲ್ಲಿ ಮೊಣಕಾಲಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಏನಕ್ಕಪ್ಪ ಅಂತಂದ್ರೆ ಹರಕೆ ಮಾಡಿದ್ದೀನಿ ದೇವ್ರು ಪ್ರಾಮಿಸ್ ಮಾಡಿದ್ದೀನಿ. ಶಾರೀರಿಕವಾಗಿ ಹರಕೆಗಳನ್ನ ತೀರಿಸುವಂಥದ್ದು ಕೆಲವೊಮ್ಮೆ ಸುಲಭವಾಗಿರ್ಬೋದು. ದೇವರಿಗೆ ನಾವು ಕೊಟ್ಟಿರುವಂತಹ ಮಾತು ಏನಾದ್ರು ಇದೆಯಲ್ಲ, ಅದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಹರಕೆ. ಆ ಹರಕೆ ತೀರಿಸುವುದಕ್ಕೆ ಉಸಿರು ನಿಂತರೂ ಕೂಡ, ತಲೆ ಮೇಲೆ ಬುಲ್ಲೆಟ್ ಗನ್ನಿಟ್ರು ಕೂಡ, ಕುತ್ತಿಗೆ ಮೇಲೆ ಕತ್ತಿ ಇಟ್ರು ಕೂಡ ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳಲ್ಲಿ ನಾವು ದೇವರಿಗೋಸ್ಕರ
ದೇವರ ಮಾತುಗಳಿಗೆ ವಿಧೇಯರಾಗಿ ಬದುಕೋಣ. ಈ ದಿನ ಈ ಮಾತುಗಳು ನಮ್ಮ ಕಿವಿಗಳಿಗೆ ಬಿಟ್ಟಿದೆ ಅಂತ ನಿಜವಾಗ್ಲೂ ನಾವು ಭಾಗ್ಯವಂತರು. ನಿಜವಾಗ್ಲೂ ಹೇಳ್ತಿರುವಂತ ನಾನು ನಿಜವಾಗ್ಲೂ ಅದೃಷ್ಟವಂತನು. ಯಾರಿಗಿಲ್ಲ ಈ ಭಾಗ್ಯ, ಯಾರಿಗಿಲ್ಲ ಈ ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ 2 ಕೈಗಳಲ್ಲಿ ಎತ್ತಿ ದೇವರಿಗೆ ಸ್ತೋತ್ರನೇ ಹೇಳಬೇಕು. ಯಾರಿಗಿಲ್ಲ ದೇವರಿಗೋಸ್ಕರ ಜೀವಿಸ್ತಿದ್ದೇವ, ದೇವರಿಗೋಸ್ಕರ ಬದುಕ್ತಿದ್ದೇವೆ. ಈ ರಾತ್ರಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಿ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಸುನಿಲ್ ಅಣ್ಣ ಅವ್ರದ್ದು ಒಂದು ಚಿಕ್ಕ ಶಾರ್ಟ್ ಕೇಳ್ತಿದ್ದೆ. ಸುನಿಲ್ ಅಣ್ಣ ಅವ್ರ ಮೆಸೇಜ್, ನಾನು ಸತ್ತೋದಾಗ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ನಾಲೆಡ್ಜ್ ಇರುವಂತವ್ರು, ನರ್ಸಿಂಗು ಅಥವಾ ಡಾಕ್ಟ್ರು ಆ ಥರ ಏನಾದ್ರು ಮಾಡಿದವರು ಓಡ್ ಬಂದ್ಬಿಟ್ಟು ಎದೆ ಮೇಲೆ ದಬ 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 ಒತ್ತುತ್ತಾ ಇರ್ತಾರೆ. ಅದನ್ನ CPR ಅಂತಾರೆ. ಒತ್ತೋದು ಕಂಟಿನ್ಯೂಸ್ ಆಗಿ ಒಂದು ಅರ್ಧ ಗಂಟೆ ಒತ್ತಾರೆ. ಅರ್ಧ ಗಂಟೆ ನಾನ್ ಸ್ಟಾಪ್ ಆಗಿ ಒತ್ತಾರೆ. ಯಾಕಂತ ಆ ಎದೆ ಬಡಿತ ಅನ್ನೋದು ನಿಂತು ಬಿಟ್ಟಿರುತ್ತೆ. ಯಾವಾಗಾದ್ರೆ ಇವ್ರು ಫೋರ್ಸ್ ಅದಕ್ಕೆ ಕೊಡ್ತಾರಲ್ಲ, ಯಾವಾಗಾದ್ರೆ ಆ ಫೋರ್ಸ್ ಗುಡಿಯಕ್ಕೆ ಬೀಳುತ್ತಲ್ಲ, ಅವಾಗ ಅದು ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಇವಾಗ ಕೆಲವೊಂದು ಆಟಗಳು ಇರ್ತವೆ, ತರಕಾರಿ ಮಾಡ್ಕೊಂಡು ಬರೋ ಆಟಗಳು. ಆ ಆಟಗಳನ್ನ ಸ್ಟಾರ್ಟ್ ಮಾಡಕ್ಕೆ ಮುಂದೆ ಕೀಯಿಂದ ಸ್ಟಾರ್ಟ್ ಮಾಡಲ್ಲ ಅವರು, ಹಿಂದೆ ಕಟ್ಟಿ ಹೊರರ್ ಅಂತ ಹೇಳಿದ್ರೆ ಅವಾಗ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದನ್ನ ಸ್ಟಾರ್ಟ್ ಮಾಡೋ ರೀತಿಲಿ ಅದು ನಿಂತೋಗ್ಬಿಟ್ಟಿರುತ್ತೆ. ಆ ಇಂಜನ್ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡ್ತಾರೆ, ಕಿಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಇಮಿಡಿಯೇಟ್ ಆಗಿ ಅದು ಹತ್ಕೊಳ್ಳುತ್ತೆ, ಮುಂದಕ್ಕೆ ಹೋಯ್ತಾರೆ. ಸೇಮ್ ಹಾರ್ಟ್ ಕೂಡ ಏನಾಗುತ್ತೆ ಅಂತಂದ್ರೆ ಇದ್ದಕ್ಕಿದ್ದಂಗೆ ಅದ್ರ ಕೆಲಸನ ಮರ್ತೋಗ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ಅದು ಮಾಡ್ಬೇಕಾದಂತ ಕೆಲಸನ ನಿಲ್ಸ್ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕು, ನಿನ್ ಕೆಲಸ ಇದು ಅಂತ ಹೇಳಿ ತಳ್ತಾ ಇರ್ಬೇಕು, ಒತ್ತುತ್ತಾ ಇರ್ಬೇಕು, ಜೋರಾಗಿ ಒತ್ತುತ್ತಿರ್ತಾರೆ. ಅವಾಗ ಬದುಕ್ರ ಅದು ಮತ್ತೆ ರೀಸ್ಟಾರ್ಟ್ ಆಯ್ತಾ, ಇಮ್ಮಿಡಿಯೇಟ್ ಆಗಿ ಕರ್ಕೊಂಡು ಬಿಡ್ತಾರೆ ಹಾಸ್ಪಿಟ್ಲಿಗೆ. ಅದು ಏನೋ ಮಾಡ್ತಾರೆ. ಹೇಗಾದ್ರೆ ಒಂದು ಮನುಷ್ಯ ಹಾರ್ಟ್ ಅಟ್ಯಾಕ್ ಬಂದ್ರೆ CPR ಮಾಡಿದ್ರೆ ಬದುಕ್ತಾನೋ, ದೇವರು ಕೂಡ ಪ್ರತಿ ವಾರ ಪ್ರತಿದಿನ ಈ ಮಾತುಗಳು ನಮಗೆ ಕೇಳಿಸುತ್ತೆ. ಏನ್ ಮಾಡ್ತಿದ್ದಾರೆ ಗೊತ್ತಾ? CPR ಮಾಡ್ತಿದ್ದಾರೆ. ಬದುಕು, ಪಾಪದಿಂದ ಹೊರಗ್ ಬಾ, ಇನ್ ಪಾಪದಲ್ಲಿ ಇರಬೇಡ, ನೀನು ನಿಲ್ಲು ದೇವರಿಗೋಸ್ಕರ, ಬದುಕು ದೇವರಿಗೋಸ್ಕರ. ಆ ಒಂದು ಮಾತು ನಮ್ಮನ್ನು ಬದಲಾಯಿಸೋದಾದ್ರೆ, ಆ ಒಂದು ಮಾತಿಗೋಸ್ಕರನೇ ಇಷ್ಟು ಮಾತುಗಳು, ಆ ಒಂದು ಮಾತಿಗೋಸ್ಕರವೇ ಇಷ್ಟು ಮಾತುಗಳು. ಆ ಒಂದು ಮಾತು ನಮ್ಮನ್ನ ಬದಲಾಯಿಸಕ್ ಆಗ್ತಿಲ್ವಾ? ಅಷ್ಟು ಅರ್ಧ ಗಂಟೆ ಕಷ್ಟಪಟ್ರೆ ಒಬ್ಬ ಉಳಿತಾನೆ ಅಂತ ಅವನು ಅಷ್ಟು ಕಷ್ಟಪಡ್ತಿರ್ಬೇಕಾದ್ರೆ 30 ವರ್ಷ 40 ವರ್ಷ ದೇವರು ನಮಗೆ ಮಾತುಗಳನ್ನ ಕೇಳಿಸ್ತಿದ್ದಾರೆ ಅಂತಂದ್ರೆ ಯಾಕೋ ಗೊತ್ತಾ? ನೀನು ಬದುಕಬೇಕು ನನಗೋಸ್ಕರ, ನಿಲ್ಲಬೇಕು ನನಗೋಸ್ಕರ, ಜೀವಿಸಬೇಕು ನನಗೋಸ್ಕರ. ಪ್ರತಿ ಮಾತುಗಳು ಏನೋ ಗೊತ್ತಾ? ನಿನ್ನನ್ನು ಬದಲಾಯಿಸುವುದಕ್ಕಾಗಿ. ಪ್ರತಿ ಮಾತುಗಳೇನೋ ಗೊತ್ತಾ? ದೇವರಿಗೆ ಹತ್ತಿರ ಮಾಡುವಂತ ಮಾತುಗಳು. ಪ್ರತಿ ಮಾತುಗಳೇನೋ ಗೊತ್ತಾ? ನರಕದಿಂದ ದೂರ ಮಾಡಿ, ಸೈತಾನನಿಗೆ ದೂರ ಮಾಡಿ, ಪರಲೋಕವಾಗಿರುವಂತ ಮಹೋನ್ನತವಾದಂತ ಲೋಕಕ್ಕೆ ಹತ್ತಿರ ಮಾಡುವಂತ ಅಂತಹ ಹತ್ತಿರ ಮಾಡುವಂತ ಮಾತುಗಳೇ ನಾವು ಸ್ಪಂದಿಸಿದ್ವಾ? ಉಳ್ಕೊಂಡ್ವಿ. ಸ್ಪಂದಿಸಿಲ್ವಾ? ಇಲ್ಲಾಂದ್ರೆ ಮಾರ್ಚರಿ ರೂಮ್ಗೆ ಹಾಕ್ಬಿಟ್ಟು ಹೆಣ ಊತಾಕತ್ತಾರೆ. ಅವ್ನು CPR ಮಾಡ್ದ ಅವ್ನು ಬದುಕಿಲ್ಲ, ಏನ್ ಮಾಡ್ತಾರೆ? ಮಾರ್ಚರಿಗೆ ಹಾಕ್ಬಿಟ್ಟು ಊತಾಕ. ಎಷ್ಟೇ ವಾಕ್ಯ ಕೇಳಿದ್ರು ನಾವು ಬದಲಾಗಿಲ್ವಾ? ಊತಾಕದಲ್ಲ ನಮ್ಮನ್ನ. ಭೋಗ ಪುರುಷನೋದ್ನಲ್ಲ, ಸ್ವಾಮಿ ದಾಹ ಆಗ್ತಿದೆ, ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಆ ಲಾಜರನ್ನ ಒಂದು ಬೆರಳು ನೀರಲ್ಲಿ ಮುಳುಗಿಸಿ, ಆ ಮುಳುಗಿಸಿದಂತ ಬೆರಳಿನ ಚುಕ್ಕಿಯನ್ನ ನನ್ನ ನಾಲಿಗೆ ಮೇಲೆ ಅಷ್ಟು ಭಯಂಕರ ಇರುತ್ತೆ. ಆ ಲೋಕಕ್ಕೆ ಹೋಗೋದು ದೇವರಿಗೋಸ್ಕರ. ನಿಜವಾಗ್ಲೂ ಹೇಳ್ತಿದ್ದೇನೆ, ಈ ವರ್ಷ ದೇವರಿಗೋಸ್ಕರ ನಿಲ್ಲೋಣ ಪ್ರಿಯ. ಈ ವರ್ಷ ದೇವರಿಗೋಸ್ಕರ ನಿಲ್ಲೋಣ. ಭವಿಷ್ಯತ್ತು ತುಂಬಾ ಚೆನ್ನಾಗಿ ಆಮೇಲೆ ಬರ್ದಿರ್ತಾರೆ. ಈ ವರ್ಷ ದೇವರಿಗೋಸ್ಕರ ಏನ್ ಮಾಡೋದಕ್ಕಾಗತ್ತಾ? ಏನಾಗತ್ತೆ ನಮಗೆ ಮಾಡಿ. ನಿಮ್ಮ ಸುತ್ತಲಿರುವಂತ ಫ್ರೆಂಡ್ಸ್ ಯೇಸು ಸ್ವಾಮಿ ಕೇಳಕಾತ ಹೇಳಿ. ಬೋಗಸ್ ಮಾತುಗಳೆಲ್ಲ ಮಾತಾಡ್ಬೇಡಿ. ಬಿಗ್ ಬಾಸ್ ಅಲ್ಲಿ ಏನೇನಾಗಿದೆ ಅದನ್ನ ಮಾತಾಡ್ಬೇಡಿ. ನಮ್ಮ ಮನೆಗೆ ಚಿಕ್ಕ ಹುಡುಗಿ ರಾಧಾ ಅಂತ ಬರ್ತಾಳೆ. ಚಿಕ್ಕ ಹುಡುಗಿ ಇನ್ನೂ ಅಂಗನವಾಡಿಗೆ ಹೋಯ್ತಿದ್ದಾಳೆ. 3-4 ವರ್ಷ ಇರುತ್ತೆ ಅಷ್ಟೇ. ಆ ಹುಡುಗಿ ಈ ಶಾರ್ಟ್ಸ್ ರೀಲ್ಸ್ ನೋಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬಿಗ್ ಬಾಸ್ ಒಂದು ಬಂತು. ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ ಅದಂತೆ. ಅದ್ರಲ್ಲಿ ಒಬ್ಬನ ನೋಡ್ಬಿಟ್ಟು, ಹನುಮಂತ ಅಣ್ಣ ಇವನೇನ ಗೆದ್ದಿದ್ದು ಬಿಗ್ ಬಾಸ್ ಅಲ್ಲಿ ಅಂತ ಅಂದ್ಬಿಟ್ಲು. ಬಿಗ್ ಬಾಸ್ ವಿನ್ನರ್ ಅಣ್ಣ ಅಂತ. ನಿನಗೆ ಗೊತ್ತಾಗ ನಾವು ದಿನಾ ನೋಡ್ತೀವಿ ನಮ್ಮ ಮನೇಲಿ. 3-4 ವರ್ಷ ಇರೋ ಹುಡುಗಿ ಗೊತ್ತು. 25 ವರ್ಷ ಆಗಿದೆ. 40,000 ಫೋನ್ ಕೈಯಲ್ಲಿದೆ. ಗೊತ್ತಿಲ್ಲ. ಯಾಕಂದ್ರೆ ಲೋಕಕ್ಕೆ ನಾವು ಬೇಗ ಅಟ್ರಾಕ್ಟ್ ಆಗ್ತೀವಿ.
ದೇವರಿಗೆ ನಾವು ಬೇಗ ಅಟ್ರಾಕ್ಟ್ ಆಗಲ್ಲ. ಹಾಗಂತೇಳಿ ಬಿಗ್ ಬಾಸ್ ನೋಡಿದ್ರೆ ಏನಾದ್ರು ಉದ್ಧಾರ ಆಗ್ತೀವ? ಉದ್ಧಾರ ಆಗೋದು ₹1 ಇರಲ್ಲ ಅದರಲ್ಲಿ. ₹1 ಇರಲ್ಲ. ದೊಡ್ಡ ನಮಸ್ಕಾರ ಅದಕ್ಕೊಂದು. ದಿನಾ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡಿದ್ದಾನೆ, ಮಧ್ಯಾಹ್ನ ಏನ್ ಮಾಡಿದ್ದಾನೆ, ಸಾಯಂಕಾಲ ಏನ್ ಮಾಡಿದ್ದಾನೆ, ಅದೆಲ್ಲ ಸೇರಿ ವಾರಕ್ಕೆ ಒಂದ್ಸತಿ ಅವ್ನ ಕ್ಲಾಸ್ ತಗತಾನೆ. ಏನಿದು ಬೇಕಾ? ದುಡ್ಡುಗೋಸ್ಕರ ಅವ್ರು ಮಾಡ್ತಾರೆ. ನಮ್ ಜೀವನ ನಾವು ಹಾಳು ಮಾಡೋದಕ್ಕೋಸ್ಕರ ನಾವು ನೋಡ್ತೇವೆ. ಒಂದ್ ವೇಳೆ ಅಂತ ನೋಡ್ತಿದ್ ದರಿದ್ರ ಅದು ನಮ್ ಜೀವನ ಹಾಳು ಮಾಡ್ತಿರವೇ ಅಂತವುಗಳು ಬಿಡಿ. ಅದಕ್ಕೆ ಸ್ಪೆಂಡ್ ಮಾಡೋ ಟೈಮ್ ನಾವು ಮೊಣಕಾಲ್ ಹಾಕಿ ಕೂತ್ಕೊಂಡು ನೋಡ್ತೀವಲ್ವಾ, ಎಲ್ಲರೂ ಕುಟುಂಬದ ನೋಡ್ತಾ ಇರ್ತೀವಿ. ಊಟ ಮಾಡ್ತಾನೂ ನೋಡ್ತಿರ್ತೀವಿ, ಮಲಗೋ ಮುಂಚೆನೂ ನೋಡ್ತಿರ್ತೀವಿ. ಬಿಡಿ, ಅದಲ್ಲ. ಎಲ್ಲರೂ ಮೊಣಕಾಲ ಹಾಕಿ ಒಬ್ಬೊಬ್ರು ಒಂದೊಂದು ಹಾಡಾಡಿ, ಒಬ್ಬೊಬ್ರು ಒಂದೊಂದು ಪ್ರಾರ್ಥನೆ ಮಾಡಿ ಮಳ್ಕಳಿ ಇರುತ್ತೆ. ಸುಖವಾದ ನಿರ್ತರ ಸಿಗುತ್ತೆ ನಿಜವಾಗ. ಹಾಗೆ ನೀವು ನಾವು ಜೀವಿಸಬೇಕಾಗಿದೆ. ಅದಕ್ಕೆ ನಮ್ಮನೆ ಟಿವಿನೇ ಇಲ್ಲ. ಟಿವಿ ಹೋಗಿ ನಾನು 2012-13 ಟಿವಿ ಸ್ಟಾಪ್. ಇವತ್ತಿಗೆ 10-12 ವರ್ಷ ಆಗಿದೆ. ಟಿವಿ ಇಲ್ಲ ನಮ್ಮ ಮನೇಲಿ. ಯಾಕೆ ಹೇಳಿ? ಎಲ್ಲಾ ದರಿದ್ರ ಟಿವಿಯಲ್ಲೇ ಸಿಗುತ್ತೆ ನಮ್ಗೆ. ಎಲ್ಲಾ ಕಸ ನಮ್ಗೆ ಟಿವಿಯಲ್ಲೇ ಸಿಗುತ್ತೆ. ನಮ್ಮನ್ನ ಹಾಳು ಮಾಡೋದೆಲ್ಲ ಟಿವಿಯಲ್ಲೇ ಇರುತ್ತೆ. ಇಷ್ಟು ವಾಕ್ಯ ಕೇಳೋಗ್ತೀವ, ಮನೆಗೆ ಹೋಗಿದ ತಕ್ಷಣ ಏನ್ ಮಾಡ್ತೀವಿ ಹೇಳಿ? ಇಷ್ಟೂ ವಾಕ್ಯ ಕೇಳಿ ಮನೆಗೆ ಹೋಗಿ ಕೂತ್ಕೊಂಡಿದ ತಕ್ಷಣ ಟಿವಿ ಆನ್ ಮಾಡಿದ ತಕ್ಷಣ ಹಲ್ಲೆಲ್ಲೋ ಎಷ್ಟು ಬರುತ್ತಾ? ಏನ್ ಬರುತ್ತೆ ಹೇಳಿ? ಟಾಪ್ ಸಾಂಗ್, ಮಸಾಲಾ ಸಾಂಗ್ ಬರುತ್ತಿರುತ್ತೆ ಅಷ್ಟೇ. ಕೇಳಿದ ವಾಕ್ಯ ಹೋಯ್ತು, ಉದಾಹರಣೆ ಹೋಯ್ತು, ಎಲ್ಲ ವಾಶ್ ಔಟ್ ಆಗೋಯ್ತು. ಆ ಹಾಡ್ ಜೊತೆಗೆ ನಾವು ಹಮ್ಮಿಂಗ್ ಮಾಡ್ತಿರ್ತೇವೆ, ಕುಣಿತಿರ್ತೇವೆ ನಾವು ಕೂಡ. ನೋ, ನೀ ಕಣ್ಣು ಚಡಿನದೈತೆ, ನೀ ದೇಹ ಮಧ್ಯೆ ಚಡಿನದೈತೆ. ನೀನು ಒಂದು ಕಣ್ಣಿಲ್ಲದವನಾಗಿ ಪರಲೋಕಕ್ಕೆ ಸೇರೋದು ಒಳ್ಳೇದೇ. 2 ಕಣ್ಣುಳ್ಳವನಾಗಿ ನರಕಕ್ಕೆ ಹೋಗೋದಕ್ಕಿಂತ ಒಂದು ಕಣ್ಣಿಲ್ಲದವನಾಗಿ ಪರಲೋಕಕ್ಕೆ ಸೇರೋದು. ನಿನ್ನ ಕಣ್ಣು ನೀ ಕಣ್ಣು ನಿನ್ನ ಅಭ್ಯಂತರ ಪರಿಶೀಲಿಸಲೈತೆ. ನಾರಿಕಿ ಕಣ್ಣು ಅಭ್ಯಂತರ ಮಾಡಿದ್ರೇನೆ ಕಿತ್ತಾಕಕ್ಕೆ ದೇವರು ಹೇಳ್ತಿರಬೇಕಾದ್ರೆ, ಟಿವಿ ಅಭ್ಯಂತರ ಮಾಡಿದ್ರೆ ಒದಿಬಾರ್ದ, ಒಡೆದಾಕ್ಬಾರ್ದ? ಫೋನ್ ಅಭ್ಯಂತರ ಮಾಡ್ತಿದೆ ಅಂತಂದ್ಮೇಲೆ ಮುರಿದಾಕ್ಬಾರ್ದ? ಕಣ್ಣೇ ಕಿತ್ತಾಕೆ ಕೇಳ್ತಿದ್ದಾರೆ ದೇವರು. ಕಣ್ಣಿಗಿಂತ ಫೋನ್ ಒಳ್ಳೇದಲ್ವಾ? ಕಣ್ಣಿಗಿಂತ ಟಿವಿ ಒಳ್ಳೇದಲ್ವಾ ಹೊಡೆದಾಕೋದು? 5ನೇ ಅಧ್ಯಾಯ ಮತ್ತೆ ಬರೆದ ಸುಮಾರ್ತೆ 5:29. ನಿನ್ನ ಬಲಗನ್ನು ನಿನ್ನನ್ನು ಪಾಪದಲ್ಲಿ ಶಿಕ್ಷಿಸುವುದಾದರೆ, ನಿನ್ನ ಬಲಗನ್ನು ನಿನ್ನ ಮೇಲೆ ಪಾಪದಲ್ಲಿ ಬೀಳಿಸ್ತಿದ್ರೆ ಅದನ್ನು ಕಿತ್ತು ಬಿಸಾಡು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಅವಯವಗಳಲ್ಲಿ ಒಂದು ಹೋಗುವುದು ನನಗೆ ಒಳ್ಳೆಯದಲ್ವಾ? ಹಾಗಾಗಿ ನಮ್ಮಲ್ಲಿ ಏನು ಪಾಪ ಕಷ್ಟ ಮಾಡ್ತೀವಿ? ಕಣ್ಣಿಂದ, ಕೈ ಕಾಲುಗಳಿಂದ ಏನ್ ಮಾಡ್ತೀವಿ? ದಯವಿಟ್ಟು ಈ ದಿನ ಒಳ್ಳೆ ನಿರ್ಣಯವನ್ನ ತೆಗೆದುಕೊಳ್ಳೋಣ. ಈ ಮಾತುಗಳು ನಮ್ಮೆಲ್ಲರ ಆತ್ಮೀಯ ಜೀವನಕ್ಕೆ ಉಪಯೋಗಕರವಾದಂತಹ ಆಗಿದ್ದಾವೆ ಎಂಬುದಾಗಿ ನಾನು ನಂಬುತ್ತಿದ್ದೇನೆ. ದೇವರಿಗೋಸ್ಕರ ಉನ್ನತವಾಗಿ ಬದುಕಿದ್ರೆ ದೇವರಿಗೋಸ್ಕರ ಬದುಕುತ್ತೇವೆ ಅಷ್ಟೇ. ಸತ್ತರೆ ನನಗೆ ಬದುಕುವುದಾದರೆ ಲೋಕದಲ್ಲಿರುವಂತಹ ಸಮಸ್ತವನ್ನ ನಾನು ಯಾವುದಕ್ಕೆ ಹೊಲಸು? ಕಸ. ಅದು ಕಸ. ತೆಲುಗಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸಮಸ್ತವನ್ನು ಪೆಂಟతో ಸಮಾನವಾಗಿ ಎನ್ಸ್ಕೊಂಡು. ಪೆಂಟ ಅಂದ್ರೆ ಏನು? ಪೆಂಟ. ಬೆಳಿಗ್ಗೆ ವಾಕಿಂಗ್ ಹೋದ್ವಿ ಅಂತ ಅನ್ಕೊಳ್ಳಿ, ರೋಡ್ ಪಕ್ಕದಲ್ಲಿ ಇರುತ್ತೆ ನಾಯಿದು ಪೆಂಟ. ಚೆನ್ನಾಗಿರುತ್ತೆ ನೋಡಿದ್ರೆ. ಅಸಹ್ಯ. ಥೂ, ನಾಯಿ ಬುದ್ಧಿನೇ ಇಲ್ಲ ಅಂತ ನಾಯಿನ ಬೈಕೊಂಡಿದ್ದೀವಿ ನಾವು. ಎಲ್ಲಂದ್ರೆ ಅಲ್ಲಿ ಏನೇನೋ ಮಾಡ್ಬಿಡ್ತೀವಿ. ಹೌದಾ? ಮಳೆಗಾಲ ಬಂದಿದ ತಕ್ಷಣ ಮನೆ ಮುಂದೆನೆ ಮಾಡ್ಬಿಟ್ಟಿರುತ್ತೆ ಅವಾಗ. ಇನ್ನೂ ಏನ್ ಮಾಡಕ್ಕಾಗಲ್ಲ. ನಾಯಿ, ಅದು ನಾಯಿ. ನಾವು ಮನುಷ್ಯರಲ್ವ? ಅದು ನಾಯಿ, ನಾವು ಮನುಷ್ಯ. ಅದು ಗೊತ್ತಿಲ್ಲ, ನಾವಾದ್ರೂ ಸರಿಯಾಗ, ನಾವಾದ್ರೂ ಗೊತ್ತಾಗ. ದೇವರಿಗೆ ನೀವು ನಾವು ವಿಧೇಯರಾಗಿ ಜೀವಿಸುತ್ತಾ ಪರಲೋಕ ರಾಜ್ಯದ ಸೇರುವವರೆಗೂ ನೀವು ನಾವು ದೇವರಿಗೆ ಸೇವೆಗಾಗಿ ನೀತಿಗಾಗಿ ತಾವಕಪಡುವರಾಗಿರಲೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳು ತಲೆಗಳನ್ನು ಬಗ್ಗಿಸಿ ಕಣ್ಣುಗಳನ್ನು ಪ್ರಾರ್ಥನೆ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ
ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ನಿಂದಾಸನು ನಾ, ನಿಂದಾಸನು ನಾ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಮಗೆ ಸ್ವಾಮಿ, ಇದುವರೆಗೂ ಯೋಕ್ತನ ಜೀವನದ ಮೂಲಕವಾಗಿ ನಮಗೆ ನೀವು ತಿಳಿಸಿಕೊಟ್ಟ ಅಮೂಲ್ಯವಾದ ಶ್ರೇಷ್ಠವಾದ ಸಂಗತಿಗಳಿಗಾಗಿ ನಿಮಗೆ ವಂದನೆ. ನಿಮಗೆ ಮಾತು ಕೊಟ್ಟಿದ್ದೇವೆ ಸ್ವಾಮಿ. ನಾವೆಲ್ಲ ದೀಕ್ಷಾ ಸ್ನಾನವನ್ನು ಹೊಂದುವ ಮುಂಚೆ ನಾವೆಲ್ಲರೂ ಕೊಟ್ಟಂತ ಮಾತುಗಳನ್ನು ನಮಗೆ ಮತ್ತೊಂದು ಆವರ್ತಿ ನೆನಪು ಮಾಡಿದಕ್ಕಾಗಿ ನಮಗೆ ಮಾತು ಕೊಟ್ಟಂತ ನಾವುಗಳು ನಿಮಗೆ ವಿಧೇಯರಾಗಿ ಜೀವಿಸುವಂತೆ ಸಹ, ನಿಮ್ಮ ಆಲೋಚನೆಗೆ, ನಿಮ್ಮ ಒಂದು ಉದ್ದೇಶಗಳಿಗೆ ನಾವು ತಕ್ಕವರಾಗಿ ಜೀವಿಸುವಂತೆ ಕೃಪೆ ತೋರಿಸಿ. ಕಳೆದ ಕಾಲವೆಲ್ಲ ನಿಮ್ಮ ಮಹಾಪ್ರೀತಿ ಕೃಪೆಗಳಿಂದ ಮರಣದ ಪಾಲಿಗೆ ನಮ್ಮನ್ನು ಬೀಳಿಸದೆ ಸುರಕ್ಷಿತವಾಗಿ ನಮ್ಮನ್ನು ಇಟ್ಟು ಒಳ್ಳೆ ಆರೋಗ್ಯದಿಂದಲೂ ಬಲದಿಂದಲೂ ನಮ್ಮೆಲ್ಲರನ್ನು ಪೋಷಿಸಿದ್ದೀರಾ, ಸಂರಕ್ಷಿಸಿದ್ದೀರಾ. ಇನ್ನು ಉಳಿದಿರುವ ಜೀವನವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ಬಲಪಡಿಸಿ, ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಕೇಳಿದಂತೆ ಈ ಮಾತುಗಳನ್ನು ಬಿಟ್ಟು ಬೆಳೆದ ನಮ್ಮ ಹೃದಯಗಳನ್ನು ಇಟ್ಟುಕೊಂಡು ಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಅರ್ಥಿಸುತ್ತಾ ಕೇಳಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಥ್ಯಾಂಕ್ ಯು. ಸಮಯದಲ್ಲಿ ಮುಂದಿನ ಕಾರ್ಯಕ್ರಮ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ತೆಗೆದುಕೊಳ್ಳುವಂತೆ